ಅದು ನೆಕ್ಸ್ಟ್ ಮಾಡುವಾಗ ಈಗ ನೀವೇನಾದ್ರು ಕಲಿಬೇಕು ಅಂತಂದ್ರೆ ಅದು ನಾನು ನಿಮ್ಗೆ ಹೆಂಗೆ ಹೇಳ್ಕೊಡ್ಬೇಕು, ಹೌ ಐ ಶುಡ್ ಟೀಚ್ ಯು, ಅದಕ್ಕೊಂದು ಡಿಸ್ಪ್ಲೇ ಇದೆ. ಸುಮ್ಮನೆ ಹೇಳ್ಕೊಳಂಗಿಲ್ಲ ಇದಕ್ಕೆ, ಸುಮ್ಮನೆ ಬುಕ್ ತಗೊಂಡು ಮಾಡೋ ಹಂಗಿಲ್ಲ ಇದಕ್ಕೆ ರಿಕ್ವೈರ್ಮೆಂಟ್ ಒಂದು ಅಟ್ಯೂನ್ಮೆಂಟ್ ಅಂತ ಬೇಕು. ಈ ರೇಖಿನಲ್ಲಿ ಹೆಂಗೆ ಅಟ್ಯೂನ್ಮೆಂಟು ಅಥವಾ ದೀಕ್ಷೆ ಮಾಡ್ತೀವೋ ಹಾಗೆ ಇದಕ್ಕೂ ಯಾರು ಕಲಿಬೇಕು ಅಂತಂದ್ರೆ ಅವ್ರಿಗೆ ಆ ಎನರ್ಜಿ ಅಟ್ರಾಕ್ಟ್ ಆಗಬೇಕು. ಅಟ್ರಾಕ್ಟ್ ಆದ್ಮೇಲೆ ಅವ್ರು ಬಂದ ಮೇಲೆ ಅವ್ರಿಗೆ ನಾವು ಇದನ್ನ ಒಂದು ಅಟ್ಯೂನ್ಮೆಂಟ್ ಅಂತ ಮಾಡ್ತೀವಿ. 25 ಕಾರ್ಡ್ನು ಡಿಸ್ಪ್ಲೇ ಮಾಡಿ ಆ ಎನರ್ಜಿನೆಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೊಂದು ದೀಕ್ಷೆ ಅಂತ ಕೊಡ್ತೀವಿ. ಆವಾಗ ಅವರು ಎಲ್ಲಾ ಕಾರ್ಡ್ನು ತಗೊಂಡು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡಿದ್ಮೇಲೆ ದೇ ಆರ್ ಆಥರೈಸ್ಡ್ ಟು ಡೂ ಈ ಒಂದು ಇಂಟರ್ಪ್ರಿಟೇಷನ್ ಮಾಡ್ಬೋದು ಈ ಕಾರ್ಡ್ ಮೇಲೆ. ಈಜಿಪ್ಟಿಯನ್ ಕಾರ್ಟೂಷ್ ಅಂದ್ರೆ ಯಾರು ಬೇಕಾದ್ರೂ ಕಲಿಬಹುದು. ಇದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಆ ಥರ ಏನಿಲ್ಲ. ಎಷ್ಟು ಟೈಮ್ ಅಂತಂದ್ರೆ ಅವ್ರವ್ರದ್ದು ಡಿಪೆಂಡ್ಸ್. ಅವರು ಇದನ್ನ ಸ್ಟಡಿ ಮಾಡಬೇಕಾಗತ್ತೆ ಬುಕ್ನ. ಒಂದೊಂದಕ್ಕೂ ಒಂದೊಂದು ಥರ ಆನ್ಸರ್ ಇರುತ್ತೆ, ಸ್ಟಡಿ ಮಾಡಬೇಕು. ಆಮೇಲೆ ನಾವು ಆ ಟೈಮಲ್ಲಿ ಹೇಗೆ ಪ್ರಶ್ನೆಗಳು ಕೇಳ್ತಾರೋ ಅದ್ರ ಪ್ರಕಾರವಾಗಿ ನಾವು ಅನಲೈಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ಪ್ರಶ್ನಾಶಾಸ್ತ್ರ ಕೇಳಿದಾಗ ಒಂದೊಂದು ಗ್ರಹಗಳು ಒಂದೊಂದು ಕಡೆ ಇರುತ್ತೆ, ಹಾಗೆ ಇದನ್ನು ಹಾಗೆ ಅದೇ ಪ್ರಕಾರನೇ ಒಂದು ಆನ್ಸರ್ ಸಿಗುತ್ತೆ ನಮಗೆ. ಈಗ ಬಂದು ಈ ಬುಕ್ ಅಲ್ಲಿ ನೀವು ರೆಫರ್ ಮಾಡಿ ಅದಕ್ಕೆ ಉತ್ತರಗಳನ್ನ. ಹೌದು, ಈ ಬುಕ್ ಅಲ್ಲಿ ಯಾಕೆ ರೆಫರ್ ಮಾಡ್ತೀವಿ ಅಂದ್ರೆ ಈ ಬುಕ್ ರಿಟರ್ನ್ ಬೈ ದಿಸ್ ಇಸ್ ಕಾಲ್ಡ್ ದ ವೇ ಆಫ್ ಕಾರ್ಟೂಷ್ ಅಂತ ಹೇಳಿ. ಈ ಕಾರ್ಟೂಷ್ ಅನ್ನೋ ಪುಸ್ತಕನ ಬರೆದಿರೋದು ಮರಿ ಹೋಪ್ ಅಂತ ಹೇಳಿ USA ಅವರು, US ನವರು ಬರೆದಿದ್ದಾರೆ. ಈ ಪುಸ್ತಕನ ಈ ಇಂಡಿಯಾದಲ್ಲಿ ಸಿಗೋದಿಲ್ಲ. ಇದು ಯಾವ್ದು ಇಂಡಿಯಾದಲ್ಲಿ ಸಿಗಲ್ಲ. ಇವಾಗ ಸಿಗ್ಬೋದೇನೋ, ಮೊದಲೆಲ್ಲ ಸಿಗ್ತಾ ಇರಲಿಲ್ಲ. ಇದು ಆಕ್ಚುಲಿ ಇಂಪೋರ್ಟೆಡ್ ಫ್ರಮ್ US ಈ ಪುಸ್ತಕ ಕೂಡ ಮತ್ತೆ ಈ ಕಾರ್ಡು ಕೂಡ. ಇದನ್ನ ನಂಗೆ ಕಲ್ಸಿದವರು ಒಬ್ರು ಮೇಡಮ್, ಲೇಡಿ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್, ನಂಗೆ ಬೆಂಗಳೂರಲ್ಲೇ ಕಲ್ಸ್ಕೊಟ್ಟಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಅವರು ಕಲಿಸ್ಕೊಟ್ರು. ಅಂದ್ರೆ ಈ ಬುಕ್ ಅಲ್ಲಿ ಈಗ ನೀವ್ ಏನೇನ್ ರೆಫರ್ ಮಾಡ್ತೀರಾ? ಈ ಬುಕ್ ಅಲ್ಲಿ ನಾವು ರೆಫರ್ ಮಾಡುವಾಗ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಇದ್ರೊಳಗಡೆ ಹೌ ಟು ಡಿಸ್ಪ್ಲೇ ಅಂತ ಬರುತ್ತೆ. ಇದ್ರೊಳಗಡೆ ನಾವು ಈ ರೀತಿ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಇದು ನೀವು ಫೋಕಸ್ ಮಾಡ್ಕೊಂಡಿದ್ದೀರಾ. ಈ ಮೆಥಡ್ ಆಫ್ ಯೂಸಿಂಗ್ ದಿ ಡಿವಿನೇಷನ್ ಅಂದ್ರೆ ನಾವು ಇಂಟರ್ಪ್ರಿಟೇಷನ್ ಹೇಳೋದು ಹೇಗೆ ಅಂತ ಹೇಳಿ. ಇದು ಕಾರ್ಡನ್ನ ಸ್ಪ್ರೆಡ್ ಹೇಗೆ ಮಾಡಬೇಕು ಅಂತಂದ್ರೆ 12 ಕಾರ್ಡ್, 12 ಮನೆ, ಒಂದೊಂದು ಮನೆಗೂ ಒಂದೊಂದು ಆನ್ಸರ್ ಬರುತ್ತೆ. 1ನೇ ಮನೆ, 2ನೇ ಮನೆ. ಈಗ ನಮ್ಮ ಅಸ್ಟ್ರಾಲಜಿನಲ್ಲಿ ಬರಲ್ವಾ 12 ರಾಶಿಗಳು ತರ 12 ಮನೆಗಳು ಬರುತ್ತೆ. ಅದೇ ತರ ಅಸ್ಟ್ರಾಲಜಿ, ನಮ್ಮ ಇಂಡಿಯನ್ ಅಸ್ಟ್ರಾಲಜಿಯಲ್ಲಿ ಹೇಗಿದೆಯೋ 1ನೇ ಮನೆ ಅಂತಂದ್ರೆ ಪರ್ಸನ್ನು, ಈಗೋ, ಪರ್ಸನಾಲಿಟಿ ಹೇಗಿದ್ದಾರೆ ಅನ್ನೋದ್ರ ಪ್ರಕಾರನೇ ಅದೇ ತರನೇ 1ರಿಂದ 12 ಮನೆಗೂ ಒಂದೊಂದು ಇದಿರುತ್ತದೆ, ಆನ್ಸರ್ ಸಿಗುತ್ತೆ. ಅದು ಒಂದು ಸಿಗ್ನಿಫಿಕೇಶನ್ ಸಿಗುತ್ತೆ ಅದಕ್ಕೆ. 1ನೇ ಮನೆ ಅಂದ್ರೆ ಏನೋ ಪರ್ಸನಲ್ಲು, 2ನೇ ಮನೆ ಅಂದ್ರೆ ಫೈನಾನ್ಸು, ಫ್ಯಾಮಿಲಿ, ಇನ್ಕಮ್ಮು, 3ನೇ ಮನೆ ಅಂದ್ರೆ ಕಮ್ಯುನಿಕೇಶನ್, ಬ್ರದರ್ಸ್ ಅಂಡ್ ಸಿಸ್ಟರ್ಸು, 4ನೇ ಮನೆ ಅಂದ್ರೆ ಮದರ್ರು, ಚೆಸ್ಟು, ಹಾರ್ಟು, ಹೆಲ್ತ್ ರಿಲೇಟೆಡ್ ಒಂದೊಂದಕ್ಕೂ ಒಂದೊಂದ್ ತರ ಇರುತ್ತೆ. ಹೀಗೆ 12 ಮನೆಗೂ 12 ತರ ಇಂಟರ್ಪ್ರಿಟೇಷನ್ ಇರುತ್ತೆ, 12 ತರ ರಿಲೇಷನ್ ಇರುತ್ತೆ, 12 ತರ ಬಾಡಿ ಪಾರ್ಟ್ಸ್ ಇರುತ್ತೆ. ಸೊ ನಮ್ಮ ಅಸ್ಟ್ರಾಲಜಿನಲ್ಲಿ ಹೇಗಿದೆಯೋ ಅದೇ ತರನೇ ಇದೆ. ಬಟ್ ಅಸ್ಟ್ರಾಲಜಿನಲ್ಲಿ ನಾವು ಗ್ರಹಗಳು ಮತ್ತೆ ನಕ್ಷತ್ರಗಳು ಮತ್ತೆ 12 ಮನೆ ಯೂಸ್ ಮಾಡ್ತೀವಿ. ಇಲ್ಲಿ ಗ್ರಹಗಳು ನಕ್ಷತ್ರಗಳು ಏನು ಬರೋದಿಲ್ಲ, ಓನ್ಲಿ ಕಾರ್ಡ್ಸ್ ಪ್ರಕಾರ ಒಂದೊಂದಕ್ಕೆ ಏನೇನು ಅಂತ ನಾವು ಒಂದೊಂದು ಕಾರ್ಡ್ಗೂ ಒಂದೊಂದು ರೆಫರ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂತಂದ್ರೆ ಒಬ್ಬೊಬ್ರದ್ದು ಪ್ರಶ್ನೆ ಒಂದೊಂದು ತರ ಇರುತ್ತೆ. ಕೆಲವರು ಪರ್ಸನಲ್ ಪ್ರಶ್ನೆ ಇರ್ಬೋದು, ಕೆಲವ್ರದ್ದು ಫ್ಯಾಮಿಲಿ ಪ್ರಶ್ನೆ ಇರ್ಬೋದು, ಮತ್ತೆ ಕೆಲವ್ರದ್ದು ಅವ್ರ ಪ್ರೊಫೆಷನಲ್ ಆಗಿ ಪ್ರಶ್ನೆ ಇರ್ಬೋದು, ಇನ್ನು ಕೆಲವ್ರದ್ದು ಅವ್ರದ್ದು ಏನಾದ್ರು ವಸ್ತುಗಳು ಕಳ್ಕೊಂಡು ಹೋಗಿದ್ರೆ ಅಥವಾ ಸಿಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇರ್ಬೋದು. ಇದೆಲ್ಲದಕ್ಕೂ ಆನ್ಸರು ನಾವು ಒಂದೇ ತರ ನಾನು ಹಿಂಗ್ ನೋಡ್ಬಿಟ್ಟು ಹೀಗೆ ಹೇಳಕ್ಕಾಗಲ್ಲ. 3 ತರ ಆನ್ಸರ್ ಇರುತ್ತೆ ಇದ್ರೊಳಗಡೆ. ಒಂದು ಸ್ಪಿರಿಚುಯಾಲಿಟಿ, ಇನ್ನೊಂದು ಸೈಕಾಲಜಿಕಲ್, 3ನೇದು ಮೆಟೀರಿಯಲಿಸ್ಟಿಕ್. ಈ 3 ತರನು ನಾವು ಒಬ್ಬೊಬ್ಬರಿಗೆ ಒಂದೊಂದ್ ತರ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಅಂಡ್ ದ ಪರ್ಸನ್ ಅಂಡ್ ಆಸ್ಕಿಂಗ್ ದ ಕ್ವಶನ್. ಕೆಲವೊಂದು ಕೋರ್ಟ್ ಕೇಸ್ಗಳೆಲ್ಲ ಇರುತ್ತೆ. ಹೌದು, ಅದಾಗುತ್ತಾ ಇಲ್ವಾ ಅನ್ನೋದಕ್ಕೆಲ್ಲ ಉತ್ತರ, ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ನಮ್ಗೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಇದ್ರೊಳಗಡೆ ನಮ್ಗೆ ಒಂದು ಕಾರ್ಡ್ ತೆಗೆದ್ರೆ ಅದಕ್ಕೆ ಆನ್ಸರ್ ಏನು ಅಂತ, ಏನ್ ಮಾಡಬೇಕು, ವಾಟ್ ಈಸ್ ದಿ ರೆಮಿಡಿ ಫಾರ್ ದಟ್, ವಾಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಟ್, ವಾಟ್ ಈಸ್ ದಿ ಸೊಲ್ಯೂಷನ್ ಫಾರ್ ದಟ್ ಕ್ವಶನ್, ಅದು ಕೂಡ ಇದ್ರೊಳಗಡೆ ನಮಗೆ ಸಿಗುತ್ತೆ. ಇದು ತುಂಬಾ ಅಪರೂಪವಾಗಿ ಯಾರು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಟ್ಯಾರೋ ಕಾರ್ಡು ತುಂಬಾ ಫೇಮಸ್ ಆಗಿದೆ. ಇದು ಯಾಕೆ ಫೇಮಸ್ ಆಗಿಲ್ಲ ಅಂತಂದ್ರೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ. ದಿಸ್ ಇಸ್ ನಾಟ್ ಅವೈಲಬಲ್ ಇನ್ ಇಂಡಿಯಾ.
ಓಕೆ ನೌ ಇಟ್ ಮೇ ಬಿ ಅವೈಲಬಲ್, ಇವಾಗ ಸಿಗ್ತಾ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ರೆಗ್ಯುಲರ್ಲಿ ಅವೈಲಬಲ್. ಅಂಡ್ ಇದ್ರೊಳಗಡೆ ಇಂಟರ್ಪ್ರಿಟೇಷನ್ ಇಸ್ ನಾಟ್ ದಟ್ ಈಸಿ. ಟ್ಯಾರೋ ಕಾರ್ಡ್ ಅಲ್ಲಿ ಡಿಫ್ರೆಂಟ್ ವೇ, ಅದರಲ್ಲಿ 78 ಕಾರ್ಡ್ ಇದೆ, 75 ಕಾರ್ಡ್ ಇದೆ ಅಂತ ಕಾಣುತ್ತೆ. ಸೊ ಅದು ಡಿಫ್ರೆಂಟ್ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ಇದೆ. ಇದ್ರೊಳಗಡೆ ನಮಗೆ 100% ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು 100% ಅಕ್ಯುರಸಿ ಸಿಗುತ್ತೆ ನಾವು ನೀವು ಕೇಳೋ ಪ್ರಶ್ನೆಗೆ. ಬಟ್ ನೀವು ಕೇಳೋ ಪ್ರಶ್ನೆ ಅದು ನಿಮ್ದು ರಿಯಾಲಿಟಿ ಇರಬೇಕು. ನೀವೇನ್ ಕೇಳ್ತಾ ಇದ್ರ ಅನ್ನೋದು ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್. ಓಕೆ, ನಾಟ್ ಜಸ್ಟ್ ಲೈಕ್ ದಟ್ ಏನೋ ಕೇಳಬಾರ್ದು. ರಿಯಲ್ ಆಗಿ ಏನ್ ಬೇಕು ಅನ್ನೋ ಪ್ರಶ್ನೆ ಇದ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಓಕೆ, ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಹೌದು ಹೌದು, ಅದು ರಿಯಲ್. ನಿಮ್ದು ಪ್ರೊಫೆಷನಲ್ ಬಗ್ಗೆ ನೀವು ಕೇಳಿದ್ರೆ ಅದಕ್ಕೆ ನಾವು ರಿಯಲ್ ಆಗಿ ಕೇಳಬೇಕು. ಸುಮ್ನೆ ಏನೋ ಕೇಳಿದ್ರೆ ಆನ್ಸರ್ ಸಿಗಲ್ಲ ನಮ್ಗೆ. ಯಾವ್ದ್ರಲ್ಲೂ ಅಷ್ಟೇ, ಅಸ್ಟ್ರಾಲಜಿನಲ್ಲೂ ಹಾಗೆಯೇ. ಬಿಕಾಸ್ ದೀಸ್ cards are connected with all the angels and goddesses and gods of the Egyptian pyramidal system. ಪೈರಾಯಿಡಲ್ ಅಂತಂದ್ರೆ ಪಿರಮಿಡಲ್ ಸಿಸ್ಟಮ್ ಅಂತ ಹೇಳ್ಬೋದು. ಪಿರಮಿಡಲ್ ಸಿಸ್ಟಮ್ ಅಂದ್ರೆ ಪಿರಮಿಡ್ಗೆ ಒಂದು ಇದಿದೆ, ಅಲ್ಲಿ ದೇವತೆಗಳು ಹಿಂದೆ ಮಾಡ್ತಾ ಇದ್ದಂತ ದೇವತೆಗಳು, ದೇವರುಗಳು ಎಲ್ಲದೂ ಇತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಇದು ಹೇಳುದು. ಅವ್ರನ್ನೇ ನಾವು ಇಲ್ಲಿ ಕರೆದು ಹೇಳ್ದಂಗೆ. ಓಕೆ, ಈಗ ಒಂದೊಂದೇ ಕಾರ್ಡ್ ಬಗ್ಗೆ ನಾನು ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇದ್ರೊಳಗಡೆ ಮೊದಲನೇ ಕಾರ್ಡ್ ಓಸರೀಸ್ ಅಂತಾರೆ, ಓಸೈರಿಸ್ ಅಂತಾರೆ, ಇಲ್ಲ ಓಸರೀಸ್ ಅಂತ ಹೇಳ್ತಾರೆ. ದಿ ಕಾರ್ಡ್ಸ್, ದೇರ್ ಮೀನಿಂಗ್, ಸಿಂಬಲ್ಸ್ ಅಂಡ್ ಲೆಜೆಂಡ್ಸ್. ಅವ್ರು ಏನು ಎಂಥದ್ದು ಅಂತ ಹೇಳಿ. ಸಿ, ದಿಸ್ ಈಸ್ ಎ ವಿಸ್ಡಮ್, ಜಸ್ಟಿಸ್. ಈ ಮೊದಲನೇ ಕಾರ್ಡ್ ಬಂದ್ರೆ ಇದು ನೀವು ಆಮೇಲೆ ಡಿಸ್ಪ್ಲೇ ಮಾಡ್ಕೊಳ್ಳಿ. ಓಕೆ, ಈ ಕಾರ್ಡ್ ಬಂದ್ರೆ ಓಸೈರಿಸ್ ಅಂತ ಕಾರ್ಡ್ ಬಂದ್ರೆ ಇದು ಹಿ ಇಸ್ ದಿ ಕಿಂಗ್, ಗಾಡ್ ಕಿಂಗ್ ಅಂತ ಹೇಳ್ಬೋದು. ಓಕೆ, ನಮ್ಮ ಒಂದು ಶಾಸ್ತ್ರದಲ್ಲಿ ವಿಷ್ಣು ಅಂತ ಹೇಳ್ಬೋದು, ಇಲ್ಲ ಶಿವ ಅಂತ ಹೇಳ್ಬೋದು, ಇಲ್ಲ ಬ್ರಹ್ಮ ಅಂತ ಹೇಳ್ಬೋದು. ತ್ರಿಮೂರ್ತಿಗಳಲ್ಲಿ ಒಬ್ರು ಅಂತ ಹೇಳ್ಬೋದು. ಈಜಿಪ್ಟ್ ನಲ್ಲಿ ಒಂದೇ ಗಾಡ್. ಅದೇ ತರನೇ ಇವರು ನೋಡಿ ಗಾಡ್ ಕಿಂಗ್ ಅಂತ ಹೇಳ್ತಾರೆ ಇವರು. ಓಕೆ, ಲಾರ್ಡ್ ಆಫ್ ಲೈಟ್, ಈಸ್ ದಿ ಲಾರ್ಡ್ ಆಫ್ ಲೈಟ್. ಈ ಕಾರ್ಡ್ ಬಂದು ಯಾವುದೇ 12 ಮನೆಯಲ್ಲಿ ಎಲ್ಲಿ ಬಂದ್ರು ದಿಸ್ ಎ ಪಾಸಿಟಿವ್ ಕಾರ್ಡ್. ಆ ಒಂದು ಮನೆಗೆ ಪಾಸಿಟಿವ್ ಆನ್ಸರ್ ಬಂದಿದೆ ಅಂತ ಅರ್ಥ. ಓಕೆ, this is a very powerful god. Osiris is the wise, spiritual, and his energies are gentle and but firm. ತುಂಬಾ ಸಾಫ್ಟ್ ಆಗಿರುತ್ತೆ ಅಂಡ್ ವೆರಿ ಫರ್ಮ್. ನೀವೇನಾದ್ರು ಆನ್ಸರ್ ಬೇಕು, ಈ ಕಾರ್ಡ್ ಬಂತು ಅಂತಂದ್ರೆ ಅದು 100% ನಿಮ್ಗೆ ಆನ್ಸರ್ ಪಕ್ಕ ಇರುತ್ತೆ. ಓಕೆ, ಇದು ಜಸ್ಟಿಸ್ ಅಂತ ಹೇಳ್ಬೋದು, ನ್ಯಾಯ, ಧರ್ಮ, ಇದೆಲ್ಲ ಅದಕ್ಕೂ ನಾವು ಈ ಕಾರ್ಡ್ ನ ಇಂಟರ್ಪ್ರಿಟೇಷನ್ ಮಾಡಬಹುದು. ಈಗ ದೇವ್ರ ತರ, ರಾಜನ್ ತರ ಯಾವ ತರ ಇರುತ್ತೆ. ಹೌದು, ಲೈಕ್ ಎ ಕಿಂಗ್. ಅವರು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಯಾವ್ದಾರ ಕಾರ್ಡ್ ಇದು ಬಂದಾಗ. ಚೆಸ್ ಅಲ್ಲಿ ಕಿಂಗ್ ಇರ್ತಾರಲ್ಲ, ಹಾಗೆ ಚೆಸ್ ಅಲ್ಲಿ ಕಿಂಗ್ ಬಂದ್ರೆ ಕಿಂಗ್ ಈಸ್ ವೆರಿ ಪ್ರೊಟೆಕ್ಟಿವ್ ಅಲ್ವಾ, ಒಂದ್ ಸುತ್ತ ಎಲ್ಲ ಇರ್ತಾರೆ. ಹಾಗೆ ಇದು ಕಿಂಗ್. ಚೆಸ್ ಅಲ್ಲಿ ಇರೋದು ಹೀಗೆ ಇದೇ ತರನೇ ಇರುತ್ತೆ, ಹೆಚ್ಚು ಕಡಿಮೆ ಅಲ್ವಾ, ಅದೇ ತರನೇ ಇದುವೆ. ಸರ್, ಕಾರ್ನರ್ ಅಲ್ಲಿ ಒಂದು ಸಿಂಬಲ್ ಇದೆಯಲ್ಲ, ಆ ಕಾರ್ನರ್ ಇರೋದು ಇಟ್ ಇಸ್ ಕಾಲ್ಡ್ ಹೈರೋಗ್ರಾಫಿಕ್ ಅಂತ ಹೇಳ್ತಾರೆ. ಓಕೆ, ಇದು ಅದಕ್ಕೆ ಏನಂತಾರೆ, ಸ್ಪಿರಿಟ್ ಅಂತ ಹೇಳ್ತಾರೆ ಇಲ್ಲಿ. ಇದು ಒಂದು ತರ ಇದೆ ಅಲ್ವಾ, ಇದು ಸಿಂಬಲ್. ಅವ್ರದ್ದು ಈಜಿಪ್ಷಿಯನ್ ಸಿಸ್ಟಮ್ ಅಲ್ಲಿ ಅವ್ರು ಹೈರೋಗ್ರಾಫ್ಸ್ ಅಂತ ಹೈರೋಗ್ಲೈಫ್ಸ್ ಅಂತ ಹೇಳ್ತಾರೆ. ಇದು ಒಂದು ಸ್ಪಿರಿಟ್, ಒಂದು ರೀತಿಯ ಸ್ಪಿರಿಟ್. ಅದು ಸ್ಪಿರಿಟ್ ಅಂದ್ರೆ ಇಟ್ ಇಸ್ ನಾಟ್ ನೆಗೆಟಿವ್ ಸ್ಪಿರಿಟ್, ಇಟ್ಸ್ ಎ ಪಾಸಿಟಿವ್ ಸ್ಪಿರಿಟ್ಸ್, ಗಾಡ್ ಸ್ಪಿರಿಟ್ಸ್. ಓಕೆ, ಓಕೆ, ಅರ್ಥ ಆಯ್ತು. ಸರ್, ಒಂದೇ ಒಂದು ಪ್ರಶ್ನೆ. ಇದರಲ್ಲಿ ಬರೀ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗುತ್ತೆ, ಪ್ಲಸ್ ಕೆಲವೊಂದು ಪರಿಹಾರನೂ ಮಾಡ್ಕೋಬಹುದು. ಇದ್ರೊಳಗಡೆ ಪರಿಹಾರ ಹ್ಯಾಡ್ ಮಾಡ್ಕೋಬಹುದು ಅಂತಂದ್ರೆ ಆ ಪರ್ಟಿಕ್ಯುಲರ್ ಪ್ರಶ್ನೆಗೆ ನಾವೊಂದು ಕೆಲವೊಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲ, ಆ ಕಾರ್ಡ್ ಅಲ್ಲಿ ಬರುವಾಗಲೇ ಒಂದು ಪ್ರಶ್ನೆ ಬಂದಾಗ ನಿಮ್ ಕಾರ್ಡ್ ಓಪನ್ ಮಾಡಿದಾಗ ಆ ಕಾರ್ಡ್ ಮೇಲೆ ನಾವು, ಫಾರ್ ಎಕ್ಸಾಂಪಲ್ ಓಸರೀಸ್ ಬಂತು, ಪ್ರಶ್ನೆ ಕೇಳಿದಾಗ ನಿಮ್ಗೆ ಏನ್ ಮಾಡ್ಬೇಕು, ಪರಿಹಾರ ಏನು ಅಂತ ಕೇಳಿದಾಗ ಈ ಕಾರ್ಡ್ ಬಂದ್ರೆ, ಈ ಕಾರ್ಡ್ ಬಂದಾಗ ನಾನು ಈ ಕಾರ್ಡ್ ನ ಒಂದು ಪ್ರಿಂಟ್ ಹಾಕಿ ಕೊಡ್ತೀನಿ ನಿಮ್ಗೆ. ಪ್ರಿಂಟ್ ಹಾಕಿ ಕೊಟ್ಮೇಲೆ ಅದಕ್ಕೆ ಎನರ್ಜೈಸ್ ಮಾಡಿ, ಅದಕ್ಕೆ ಒಂದು ಮೆಡಿಟೇಷನ್ ಎಲ್ಲ ಮಾಡಿ ನಿಮಗೆ ಕೊಟ್ಟಾಗ ನೀವು ಅದನ್ನ ತಗೊಂಡು ಯು ಹ್ಯಾವ್ ಟು ಫಾಲೋ. ಅದನ್ನ ಜೋಬಲ್ಲಿ ಇಟ್ಕೊಂಡು ರೆಗ್ಯುಲರ್ ಆಗಿ ಅದನ್ನ ಮೇಲೆ ಮೆಡಿಟೇಷನ್ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಂಡ್ರೆ ಯು ವಿಲ್ ಗೆಟ್ ದಟ್. ಸೊ ದಟ್ ಈಸ್ ದ ಪವರ್ಫುಲ್ ಆಫ್ ದಿಸ್ ಈಜಿಪ್ಷಿಯನ್ ಸಿಸ್ಟಮ್ ಅಲ್ಲಿ. ಯಾವುದೇ ಕಾರ್ಡ್ ಆದ್ರೂ ಅಷ್ಟೇ, ಎಕ್ಸೆಪ್ಟ್ ಒನ್ ಕಾರ್ಡ್ ಬಿಟ್ಟು, ಎಕ್ಸೆಪ್ಟ್ ಕಾರ್ಡ್ ನಂಬರ್ 10. ಈ ಕಾರ್ಡ್ ಒಂದು ಬಿಟ್ಟು ಉಳಿದಿದ್ದ ಎಲ್ಲಾ ಕಾರ್ಡ್ ಮೆಡಿಟೇಟ್ ಮಾಡಬಹುದು. ಓಕೆ, ಸೆಟ್ ಅಂತ ಇದೆ. ಸಿ, ದಿಸ್ ಇಸ್ ಸೆಟ್. ಈ ಸೆಟ್ ಕಾರ್ಡ್ ಈಸ್ ನಮ್ಗೆ ಶನಿ ಇದ್ದಂಗೆ. ಓಕೆ,
ಪ್ಲಾನೆಟ್ ಶನಿ, ಇಟ್ ಇಸ್ ಎ ಅಬ್ಸ್ಟೆಕಲ್ಸ್, ಸ್ಲೋ, ಸಮ್ ನೆಗೆಟಿವ್ ಇದ್ದಾಗ ಈ ಕಾರ್ಡ್ ಬರುತ್ತೆ. ಈ ಕಾರ್ಡ್ ಬಂದಾಗ ಅದಕ್ಕೆ ಒಂದು ನಾವು ಕ್ವಶನ್, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇನಲ್ಲಿ ಯಾವ್ದಾರು ಒಂದನೇ ನಂಬರು, 2ನೇ ನಂಬರು, 10ನೇ ನಂಬರ್ ಅಲ್ಲ, ಎಲ್ಲರೂ ಈ ಕಾರ್ಡ್ ಬಂದ್ರೆ ಅದಕ್ಕೆ ಇನ್ನೊಂದು ಹಾಕ್ತೀವಿ ಪ್ರಶ್ನೆ. ವಿಲ್ ಪುಟ್ ಒನ್ ಮೋರ್ ಕಾರ್ಡ್ ಪಕ್ಕದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಎಲ್ಲ ಪರಿಹಾರ. ಈ ಬ್ಲಾಕ್ ಮ್ಯಾಜಿಕ್ ಆಗಿದ್ರು ಈ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ನೆಗೆಟಿವ್ಸ್ ಇದ್ರೆ, ಸ್ಪಿರಿಟ್ಸ್ ಇದ್ರೆ ಈ ಕಾರ್ಡ್ ಬರುತ್ತೆ. ಈ ಕಾರ್ಡ್ ಬರ್ಲಿಲ್ಲ ಅಂತಂದ್ರೆ ದೇ ಆರ್ ಸೇಫ್. ಎಲ್ಲಾರು ಬಂದಿದೆ ಅಂತಂದ್ರೆ ಸಮ್ ಅಬ್ಸ್ಟೆಕಲ್ಸ್, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ದೇ ಪ್ರೊಫೆಷನ್ ಆರ್ ಕ್ವಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ಕಾರ್ಡ್ ಬಂದಾಗ ಇನ್ನೊಂದು ಕಾರ್ಡ್ ಅದ್ರ ಮೇಲೆ ಹಾಕ್ತಿವಿ ಪಕ್ಕಕ್ಕೆ, ಅದು ಪರಿಹಾರ ಆಗುತ್ತೆ. ಆ ಪರಿಹಾರನ ಆ ಕಾರ್ಡ್ ಮೂಲಕ ನೀವು ಮೆಡಿಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಸೊಲ್ಯೂಷನ್ ಫಾರ್ ದಿಸ್ ಬ್ಲಾಕೇಜ್. ಓಕೆ, ಎಸ್ ಸರ್. ಓಕೆ, ಈಗ ಒಂದೇ ಕಾರ್ಡ್ ಆಗಿ ಹೇಳ್ತಾ ಇದ್ವಿ. ಹಾ, ಇದು 2ನೇ ಕಾರ್ಡ್. ಒಂದೇ ಕಾರ್ಡ್ ಅಷ್ಟೇ. ಸೊ ಕಾರ್ಡ್ ನಂಬರ್ 2, ದಿಸ್ ಇಸ್ ಐಸಿಸ್ ಅಂತ ಹೇಳ್ತಾರೆ. ಓಕೆ, ಐಸಿಸ್ ಅಂತಂದ್ರೆ ಶಿ ಈಸ್ ದಿ ವೈಫ್ ಆಫ್ ಓಸರಿಸ್, ದ ಥ್ರೋನ್ ಅಂತ ಹೇಳ್ಬೋದು. ಥ್ರೋನ್ ಅಂತಂದ್ರೆ ಸಿಂಹಾಸನ ಅಂತ ಹೇಳ್ಬೋದು. ಓಸರಿಸ್ ಈಸ್ ದಿ ವೈಫ್ ಆಫ್, ಐಸಿಸ್ ಈಸ್ ದಿ ವೈಫ್ ಆಫ್ ಓಸರಿಸ್, ಮದರ್ ಆಫ್ ಹೋರಸ್. ಹೋರಸ್ ಅಂತ ಒಂದು ಕಾರ್ಡ್ ಬಂತಲ್ಲ ಅದು, ಮತ್ತೆ ಬಾಸ್ಟ್. ಶಿ ಈಸ್ ದಿ ಲೈಕ್ ಎ ಮ್ಯಾಜಿಕ್. ಈ ಕಾರ್ಡ್ ಏನಾದ್ರು ಬಂತು ನಿಮ್ಮ ಒಂದು ಇದ್ರೊಳಗಡೆ ಅಂತಂದ್ರೆ ಮ್ಯಾಜಿಕ್ ಕ್ಯಾನ್ ಹ್ಯಾಪನ್ ಇನ್ ದಟ್ ಫೀಲ್ಡ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಶಿ ಕ್ಯಾನ್ ಡು ಮ್ಯಾಜಿಕ್. ಈ ಕಾರ್ಡ್ ನಾವು ಮೆಡಿಟೇಟ್ ಮಾಡಿದ್ರೆ ಯಾವ್ದು ಸಾಧ್ಯನೇ ಇಲ್ಲ ಅನ್ನೋಂತ ಪರಿಸ್ಥಿತಿ ಬಂತು ಅಂತಂದ್ರೆ ನಾವ್ ಈ ಕಾರ್ಡ್ ನ ಕೊಟ್ಬಿಟ್ಟು ಈ ಮೆಡಿಟೇಟ್ ಆನ್ ದಿಸ್ ವಿತ್ 100% ಬಿಲೀಫ್, ಕಾನ್ಫಿಡೆನ್ಸ್ ಅಂಡ್ ಕಂಪ್ಲೀಟ್ ಸರೆಂಡರ್ ಮಾಡ್ತು ಅಂತಂದ್ರೆ ಈ ಕಾರ್ಡ್ಗೆ ನಾನು ನಿಮ್ಗೆ ಇದನ್ನ ಕಾರ್ಡ್ ಕೊಟ್ಬಿಟ್ಟು ಮೆಡಿಟೇಟ್ ಮಾಡಿ ಅಂದ್ರೆ ಯು ವಿಲ್ ಗೆಟ್ ಮಿರಾಕಲ್ಸ್. ಓಕೆ, ಶಿ ಇಸ್ ಮ್ಯಾಜಿಕ್. ಶಿ ಕ್ಯಾನ್ ಡೂ ಮ್ಯಾಜಿಕ್. ಆಗದೇ ಇಲ್ಲ, ಇಂಪಾಸಿಬಲ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ವಿತ್ ದಿಸ್ ಕಾರ್ಡ್. ಓಕೆ, ಅದೇ ವಿಷ್ಣು ಮಹಾಲಕ್ಷ್ಮಿ ಇದ್ದಂಗೆ. ಹೌದು, ಇದು ಮಹಾಲಕ್ಷ್ಮಿ ಇದ್ದಂಗೆ, ಇದು ಶ್ರೀಮನ್ ನಾರಾಯಣ ಇದ್ದಂಗೆ, ಲಕ್ಷ್ಮೀ ನಾರಾಯಣ ಇದ್ದಂಗೆ ಈ ಕಾರ್ಡ್ ನಮ್ಮ ಸಿಸ್ಟಮ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಂಡ್ರೆ. ಓಕೆ, ಸೊ ದಿಸ್ ಈಸ್ ಎ ವೆರಿ ವೆರಿ ಪವರ್ಫುಲ್ ಕಾರ್ಡ್. ಈ ಕಾರ್ಡ್ ಬಿಟ್ರೆ ನೆಕ್ಸ್ಟ್ ಪವರ್ಫುಲ್ ಇದು. ಇದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಅಂತಾನೆ ಹೇಳ್ಬೋದು ಇದು. ಓಕೆ, ಶಿ ಕ್ಯಾನ್ ಡು ಮಿರಾಕಲ್ಸ್, ಶಿ ಕ್ಯಾನ್ ಡು ಮ್ಯಾಜಿಕ್. ಇಂಪಾಸಿಬಲ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ವಿತ್ ದಿಸ್ ಕಾರ್ಡ್. ಓಕೆ, ಆಯ್ತಾ. ಯಾವುದೇ ಒಂದು ನಮ್ ಇದ್ರೊಳಗಡೆ ಬಂತು ಅಂತಂದ್ರೆ ಅದು ಆ ಪರ್ಟಿಕ್ಯುಲರ್ ಏರಿಯಾ ಆಫ್ ದಟ್ ಕಾರ್ಡ್, ಫಾರ್ ಎಕ್ಸಾಂಪಲ್ 1ನೇ ಮನೇಲಿ ಬಂತು ಅಂದ್ರೆ ಹಿ ಈಸ್ ಹ್ಯಾವಿಂಗ್ ಎ ವೆರಿ ಪವರ್ಫುಲ್ ಕಂಟ್ರೋಲ್, ವೆರಿ ಪವರ್ಫುಲ್, ಅಂಡ್ ಹಿ ವಿಲ್ ಗೋ ಟು ಎ ಥ್ರೋನ್, ಒಂದು ಒಳ್ಳೆ ಪೊಸಿಷನ್ ಹೋಗ್ತಾರೆ ಅಂತ. ಆಮೇಲೆ ಇಟ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಫಿಕ್ಸೆಡ್ ಕಾರ್ಡ್ ಅಂತಂದ್ರೆ ಮೂವಬಲ್ ಕಾರ್ಡು ಇರುತ್ತೆ, ಫಿಕ್ಸೆಡ್ ಕಾರ್ಡು ಇರುತ್ತೆ ಇದರೊಳಗಡೆ. ಈ 2 ಫಿಕ್ಸೆಡ್ ಕಾರ್ಡ್. ಫಿಕ್ಸೆಡ್ ಅಂತಂದ್ರೆ ಏನು ಅಂತಂದ್ರೆ ಈಗ ನೀವು ಕೇಳೋ ಪ್ರಶ್ನೆ ನಿಖರವಾಗಿರುತ್ತೆ, ಅದೇ. ದೇರ್ ಇಸ್ ನೋ ಚೇಂಜ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಈಗ 4ನೇ ಮನೆಯಲ್ಲಿ ಬಂತು, ನಿಮ್ಮ 4ನೇ ಮನೆ, ನೀವು 4ನೇ ಮನೆಯಲ್ಲಿ ಏನಾರ ನಿಮ್ಗೆ ಬೇರೆ ಒಂದು ಕಾರ್ಡ್ ಬಂತು, ಈ ಕಾರ್ಡ್ ಬಂತು ಅಂದ್ರೆ ನಿಮ್ ಮನೆ ಫಿಕ್ಸೆಡ್, ಯು ವಿಲ್ ನಾಟ್ ಚೇಂಜ್ ಯುವರ್ ಹೌಸ್. ಓಕೆ, ಮನೆ ಆಗ್ಬೋದು, ಪ್ರಾಪರ್ಟಿ ಆಗ್ಬೋದು, ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಮನೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಮನೆ ಚೇಂಜ್ ಮಾಡ್ಬೇಕು ಅಂತ ಬಂದಾಗ ಅಲ್ಲೇನಾದ್ರೂ ವಾಟರ್ ಕಾರ್ಡ್ ಬಂದ್ರೆ ದೇ ಆರ್ ಗೋಯಿಂಗ್ ಟು ಚೇಂಜ್ ದ ಹೌಸ್. ಓಕೆ, ನಾನು ಮನೆ ಚೇಂಜ್ ಮಾಡ್ಬೇಕು ಅನ್ಕ ಬಂದಿದ್ದೀನಿ, ಏನ್ ಮಾಡ್ಲಿ ಅಂತ. ವಾಟರ್ ಕಾರ್ಡ್ ಬಂದ್ರೆ ಚೇಂಜ್ ಮಾಡ್ತಾರೆ, ಆಕಾಶ ಏರ್ ಬಂದ್ರು ಚೇಂಜ್ ಮಾಡ್ತಾರೆ. ಈ ಕಾರ್ಡ್ ಬಂದ್ರೆ ಚೇಂಜ್ ಮಾಡಲ್ಲ, ಅದೇ ಮನೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಓಕೆ, ಗೊತ್ತಾಯ್ತು. ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಅಂಡ್ ದ ಕ್ವಶನ್ ವಿ ಹ್ಯಾವ್ ಟು ಮೇಕ್ ದಿ ಇಂಟರ್ಪ್ರಿಟೇಷನ್. ಓಕೆ, ಯಾರು ಕ್ವಶನ್ ಕೇಳ್ತಾರೆ ಅವರ ಕ್ವಶನ್ ಮೇಲೆ ಡಿಪೆಂಡ್. ಕ್ವಶನ್ ಅವ್ರ ಪರಿಸ್ಥಿತಿ ನೋಡ್ಕೊಂಡು ನಾವು ಕರೆಕ್ಟ್ ಆಗಿ ಹೇಳ್ಬೇಕು, ಆ ಪರ್ಟಿಕ್ಯುಲರ್ ಕಾರ್ಡ್ ಎಲ್ಲಿ ಬಂದಿದೆ ಅನ್ನೋದ್ರ ಮೇಲೆ ಆನ್ಸರ್ ಮಾಡಬೇಕು. ಓಕೆ, ಈ ಕಾರ್ಡು ಇಟ್ಸ್ ಎ ಮ್ಯಾಜಿಕಲ್ ಆರ್ಟ್ಸ್, ಕಂಪ್ಯಾಷನ್, ಕೇರಿಂಗ್, ಮೆಟರ್ನಲ್ ಲವ್ ಅಂದ್ರೆ ಮದರ್, ಮೆಟರ್ನಲ್ ಲವ್ ಅಂದ್ರೆ ಮದರ್. ಅಂಡ್ ದಿಸ್ ಈಸ್ ವೆರಿ ಪವರ್ಫುಲ್ ಕಾರ್ಡ್. ಲ್ಯಾಕ್ ಆಫ್ ಇದು ಇನ್ನೊಂದು ಏನು ಅಂತಂದ್ರೆ ದಿಸ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಓಕೆ, ಇದ್ರೊಳಗಡೆ ಹೇಳ್ತಾರೆ ಇಂಪಾಸಿಬಲ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ಥ್ರೂ ಹರ್. ಥ್ರೂ ಹರ್ ಅಂದ್ರೆ ಶಿ ಈಸ್ ಐಸಿಸ್. ಓಕೆ, ಐಸಿಸ್ ಕಾರ್ಡ್ ಅಂತ ಇದ್ರೊಳಗಡೆ ಈ ಉಳಿದು ಈ ಒಂದು ಐಸಿಸ್ ಕಾರ್ಡ್ ರೆಫರೆನ್ಸ್ ಮಾಡಿಕೊಂಡು ಪೆಂಡುಲಮ್ ಕೂಡ ಮಾಡಿದ್ದಾರೆ. ಪೆಂಡುಲಮ್, ಓಕೆ. ನಮ್ಮ ಹತ್ರ ಐಸಿಸ್ ಪೆಂಡುಲಮ್ ಅಂತ ನಿಮ್ಗೆ ಪೆಂಡುಲಮ್ ಅಲ್ಲಿ ತೋರಿಸಿದೀನಿ ಲಾಸ್ಟ್. ಓಕೆ, ಐಸಿಸ್ ಪೆಂಡುಲಮ್.
ಹೌದು, ಇದೇ ಕಾರ್ಡ್. ಈ ಕಾರ್ಡ್ಗೆ ಕನೆಕ್ಟ್ ಆಗತ್ತೆ ಅದು. ಓಕೆ. ಇಂಪಾಸಿಬಲ್ ಕ್ಯಾನ್ ಬಿ ಮೇಡ್ ಪಾಸಿಬಲ್ ವಿತ್ ಮ್ಯಾಜಿಕ್ ಕಾರ್ಡ್ ಆಫ್ ಐಸಿಸ್. ಓಕೆ. ಓಕೆ. Number 3, card number 3. This is Horus card. Card number 3. This is the son of Isis and Osiris. He is the son of Isis and Osiris, brother of Bast. Bast ಅಂತ ಇನ್ನೊಂದು ಕಾರ್ಡ್ ಇದೆ, ಈ ಕಾರ್ಡ್ಗೆ ಬ್ರದರ್. ಇವರಿಬ್ರು ಬ್ರದರ್ ಅಂಡ್ ಸಿಸ್ಟರ್ಸ್ ಇದ್ದಂಗೆ, ಅಣ್ಣ ತಂಗಿ ಇದ್ದ ಹಾಗೆ, ಆಯ್ತಾ. ಇದು ಈ ಕಾರ್ಡ್ ಏನಂದ್ರೆ ಇಟ್ ಇಸ್ ಆಲ್ ಸೀಯಿಂಗ್ ಐಸ್, ಒಂದ್ ರೀತಿ ದೃಷ್ಟಿ ಎಲ್ಲಾ ಕಡೆನೂ ಇರುತ್ತೆ ಅಂತ. ಶಿವಂದ್ 3ನೇ ಕಣ್ಣಿದ್ದಂಗೆ ಎಲ್ಲಾ ಕಡೆನೂ ಇಟ್ ಇಸ್ ಹ್ಯಾವಿಂಗ್ ಎವ್ರಿವೇರ್ ದೃಷ್ಟಿ ಇರುತ್ತೆ ಅಂತ. ನಮ್ CC ಕ್ಯಾಮ್ರಾ ಇದ್ದಂಗೆ ಎಲ್ಲಾ ಕಡೆನೂ ಇರುತ್ತೆ ಅಂತ ಹೇಳಿ. ದಿಸ್ ಇಸ್ ಎ ವೆರಿ ಯೂಸ್ಫುಲ್ ಕಾರ್ಡ್ ಅಂಡ್ ದಿಸ್ ಇಸ್ ಆಲ್ಸೋ ಫಿಕ್ಸೆಡ್ ಕಾರ್ಡ್. ದಿಸ್ ಇಸ್ ಎ ಒಂದ್ ರೀತಿ ಪ್ಯಾಟ್ರನ್ ಆಫ್ ಹೋಮ್ಸ್. ಈಗ ನಿಮ್ಗೆ ಏನಾದ್ರು ಮನೆ ಬೇಕು ಅಂತಂದ್ರೆ ಈ ಕಾರ್ಡ್ ನ ಮೆಡಿಟೇಟ್ ಮಾಡಿದ್ರೆ ನಿಮ್ಮ ಪ್ರಶ್ನೆನಲ್ಲಿ ಬಂದಾಗ ಸುಮ್ನೆ ಮಾಡಕ್ಕಲ್ಲ, ನೀವು ಬಂದು ಪ್ರಶ್ನೆ ಕೇಳಿದಾಗ ಈ ಕಾರ್ಡ್ ಬಂದ್ರೆ ಅವಾಗ ನಾವು ನಿಮ್ಗೆ ಮನೆ ಆಗ್ಬೇಕು ಅಂತಂದ್ರೆ ಈ ಮನೆ ಇದನ್ನ ಮೆಡಿಟೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಹೋಮ್. ಈವನ್ ದಿಸ್ ಕಾರ್ಡ್ ಇಸ್ ಆಲ್ಸೋ ಯು ವಿಲ್ ಗೆಟ್ ಹೋಮ್. ಆಲ್ ಪಾಸಿಟಿವ್ ಎಲ್ಲಾ ಕಾರ್ಡುವೆ. ಇದನ್ನ ಹೇಗೆ ಮೆಡಿಟೇಟ್ ಮಾಡೋದು ಅನ್ನೋದ್ರ ಇನ್ನೊಂದ್ ದಿವಸ ಹೇಳ್ತೀನಿ ನಾನು. ಪರ್ಟಿಕ್ಯುಲರ್ ಪ್ರಶ್ನೆ ಬಂದಾಗ ಹೌ ಟು ಮೆಡಿಟೇಟ್. ಒಂದೊಂದು ಕಾರ್ಡ್ಗೂ ಮೆಡಿಟೇಷನ್ ಟೈಪ್ ಇದೆ, ಅದರಿಂದ ಏನ್ ಸಿಗುತ್ತೆ ಅಂತಾನೂ ಇದೆ. ಲೀಗಲ್ಗೆ ಒಂದಿದೆ, ಏನೋ ಲೀಗಲ್ ಪ್ರಾಬ್ಲಮ್ ಆಯ್ತು, ಡಿಲೇ ಆಗ್ತಾ ಇದೆ, ಅದಕ್ಕೂ ಒಂದು ಕಾರ್ಡ್ ಇದೆ. ಡಿಪೆಂಡಿಂಗ್ ಅಪಾನ್ ಸಿಚುಯೇಷನ್. ಸೊ ದಿಸ್ ಇಸ್ ಹೋರಸ್, ಐ ಆಫ್ ಹೋರಸ್ ಅಂತ ಹೇಳ್ತಾರೆ ಇದಕ್ಕೆ. ಕ್ಲಿಯರಾ? ನೆಕ್ಸ್ಟ್ ಕಾರ್ಡ್ ನಂಬರ್ 4. ಕಾರ್ಡ್ ನಂಬರ್ 4 ಈಸ್ ಕಾರ್ಡ್ ಬಾಸ್ಟ್, BAST. ಬಾಸ್ಟ್ ಅಂತ ಹೇಳ್ತಾರೆ ಇದಕ್ಕೆ. ಸಿಸ್ಟರ್ ಆಫ್ ಟ್ವಿನ್ ಸಿಸ್ಟರ್ ಆಫ್ ಹೋರಸ್. ದೇರ್ ಆರ್ ಟ್ವಿನ್ಸ್, ಅವರಿಬ್ರುವೆ, ಹೋರಸ್ ಅಂಡ್ ಬಾಸ್ಟ್. ದೇ ಆರ್ ಟ್ವಿನ್ ಸಿಸ್ಟರ್ಸ್, ಟ್ವಿನ್ಸ್. ಓಕೆ. ಗಾಡೆಸ್ ಆಫ್ ಜಾಯ್. ಈ ಕಾರ್ಡ್ ಬಂತು ಅಂತಂದ್ರೆ ಗಾಡೆಸ್ ಆಫ್ ಜಾಯ್. ನಿಮಗೆ 2ನೇ ನಂಬರ್ ಈ ಕಾರ್ಡ್ ಬಂದಿದೆ. ಯು ವಿಲ್ ಹ್ಯಾವ್ ಫೈನಾನ್ಸ್, ಡೋಂಟ್ ಹ್ಯಾವ್ ಟು ವರಿ. ನಿಮ್ ಫೈನಾನ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮ್ ಕಾರ್ಡ್ ಪ್ರಕಾರನೂ. ಗಾಡೆಸ್ ಆಫ್ ಜಾಯ್ಸ್ ಅಂತ ಹೇಳ್ತಾರೆ. ಪ್ಯಾಟ್ರನ್ ಆಫ್ ಕ್ಯಾಟ್ಸ್. ಕ್ಯಾಟ್ಸ್ ಅಂತ ಹೇಳಿದೆ ನಿಮ್ಗೆ ಅವಾಗ್ಲೇ. ಪ್ಯಾಟ್ರನ್ ಆಫ್ ಕ್ಯಾಟ್ಸ್ ಅಂತ, ಪ್ಯಾಟ್ರೋನೆಸ್ ಆಫ್ ಕ್ಯಾಟ್ಸ್. ದಿಸ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಇದು ಏನ್ ಹೇಳುತ್ತೆ ಅಂದ್ರೆ ಇಂಟ್ಯೂಷನ್, ಕಾಷನ್, ಪ್ರೊಟೆಕ್ಷನ್, ಡಿವೋಷನ್, ಮೆಂಟಲ್ ಹೀಲಿಂಗ್ ಅಂಡ್ ಜನರಾಸಿಟಿ, ಗ್ರೇಸ್ಫುಲ್ನೆಸ್, ಜಾಯ್ ಅಂಡ್ ಹ್ಯಾಪಿನೆಸ್. ಈ ಕಾರ್ಡ್ ಎಲ್ಲ ಬಂದ್ರು ದಟ್ ಇಸ್ ಎ ಅಲ್ಲಿ ನಿಮ್ಗೆ ಒಂದು ರೀತಿ ಆನಂದ ಸಿಗುತ್ತೆ, ಸಕ್ಸಸ್ ಇದೆ, ಜಾಯ್ ಆಗಿರುತ್ತೆ ನೀವು ಮಾಡೋ ಕೆಲಸದಲ್ಲಿ ಅಂತ. 6ನೇ ಮನೆಯಲ್ಲಿ ಬಂತು ಅಂತಂದ್ರೆ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ. ಇದು 6ನೇ ಮನೆಯಲ್ಲಿ ಬಂದ್ರೆ ಹೆಲ್ತ್ ಪ್ರಾಬ್ಲಮ್ ಇಲ್ಲ. ಈಗ 4ನೇ ಮನೆ ಬಂದ್ರೆ ಮನೆ ರಿಲೇಟೆಡ್ ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಹೌದು. ಆ ತರ ಈ ತರ ಕಾರ್ಡ್ಗಳೆಲ್ಲ ಅದು ಮೆಡಿಟೇಟ್ ಮಾಡ್ಬೋದು ಏನಾರು ನಿಮ್ಗೆ. ದಿಸ್ ಇಸ್ ಆಲ್ಸೋ ವೆರಿ ಪವರ್ಫುಲ್ ಕಾರ್ಡ್. ಇದು ಹೀಲಿಂಗ್ ರೇಸ್ ಕ್ಯಾರಿಡ್ ಬೈ ದ ಸಿಂಬಲ್ಸ್. ಇದ್ರೊಳಗಡೆ ಹೀಲಿಂಗ್ ರೇಸ್ ಕೂಡ ಇರುತ್ತೆ ನೋಡಿ. ಇದ್ರೊಳಗಡೆ ಅದೇ ತರನೇ ಇದೆ. ಮೊದಲನೇ ಕಾರ್ಡ್ ಅಲ್ಲಿ ಇದ್ದ ಹಾಗೆ ಹೈರೋಗ್ರಾಫ್ಸ್ ಇದೆ. ಬಟ್ ಇದಕ್ಕೆ ಸ್ವಲ್ಪ ಚೇಂಜ್, ಒಂಚೂರು ವೇರಿಯೇಷನ್ ಇದೆ ಅಷ್ಟೇ. ಆಲ್ಮೋಸ್ಟ್ ಸೇಮ್. ಒಂದು ಗಂಡು ಒಂದು ಹೆಣ್ಣು ಇರ್ಬೋದು. ಇದು ಗಂಡು, ಇದು ಹೆಣ್ಣು. ಡಿಫ್ರೆನ್ಸ್ ಇದೆ ಆ ತರ ಅಷ್ಟೇ. ಸೊ ಈ ಕಾರ್ಡ್ ಏನ್ ಹೇಳುತ್ತೆ ಅಂತಂದ್ರೆ ದಿಸ್ ಇಸ್ ದ ಹೀಲಿಂಗ್ ರೇಸ್ ಕ್ಯಾರಿಡ್ ಬೈ ದ ಸಿಂಬಲ್ ಆನ್ ದಿಸ್ ಕಾರ್ಡ್ ಆರ್ ಅಪ್ಲಿಕಬಲ್ ಟು ದ ಮೈಂಡ್ ರಾದರ್ ದ್ಯಾನ್ ದ ಬಾಡಿ. ಇದು ಮೈನ್ಲಿ ಅಪ್ಲಿಕಬಲ್ ಆನ್ ದ ಮೈಂಡ್. ನಿಮ್ ಜಾಯ್ ಎಲ್ಲ ಎಲ್ಲಿ ಬರುತ್ತೆ? ಮೈಂಡ್ ಅಲ್ಲಿ ಬರುತ್ತೆ. ಖುಷಿ ಅನ್ನೋದು ಮೈಂಡ್ಗೆ ಆಗುತ್ತೆ, ಮನಸ್ಸಿಗೆ. ಆಮೇಲೆ ಇಟ್ಸ್ ಆಲ್ದೋ ದಿ ಬಾಡಿ ಇಸ್ ಆಲ್ಸೋ ಅಫೆಕ್ಟೆಡ್ ಇಂಡೈರೆಕ್ಟ್ಲಿ. ಇಂಡೈರೆಕ್ಟ್ ಆಗಿ ಬಾಡಿಗೂ ಎಫೆಕ್ಟ್ ಆಗುತ್ತೆ. ಇಫ್ ಯು ಆರ್ ಹ್ಯಾಪಿ ಯುವರ್ ಬಾಡಿ ವಿಲ್ ಬಿ ಆಲ್ಸೋ ಹ್ಯಾಪಿ ಅಲ್ವಾ? ಸೊ ಐ ಥಿಂಕ್ ಇಟ್ಸ್ ಎನಫ್ ಅಂತ ಕಾಣುತ್ತೆ ಅಲ್ವಾ? ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂಡ್ ನಾಟ್ ನೆಸೆಸಿಟಿ ಇಲ್ಲ ಅಷ್ಟೊಂದೆಲ್ಲ. ಏನ್ ಬೇಕು ಅದು ಕಲಿಯೋವರೆಗೆ ನೆಸೆಸಿಟಿ ಇರುತ್ತೆ. ನಂಬರ್ 5, ಕಾರ್ಡ್ ನಂಬರ್ 5 ಥೋಟ್ ಅಂತ ಹೇಳಿ, TOTHOTH ಅಂತ. ಈ ಕಾರ್ಡು he is like movable card. Okay, Lord Keeper, Lord of Time. Okay, and also he is the brother of
ಐಸಿಸ್ ಐಸಿಸ್ ಬ್ರದರ್ ಇದು. ಓಕೆ. ಪ್ಯಾಟ್ರನ್ ಆಫ್ ಹೀಲರ್ಸ್. ಈ ಕಾರ್ಡ್ ಇಟ್ಕೊಂಡ್ರೆ ನೀವು ಹೀಲಿಂಗ್ ಮಾಡ್ಬೋದು. ಡಾಕ್ಟರ್ ಸಿಂಬಲ್ ಇದೆಯಲ್ಲ, ನಾನು ಪೆಂಡುಲಮ್ ಒಂದು ನೋಡಿದ್ರಾ? ಹೌದು, ಅದರೊಳಗಡೆ ಈ ಸಿಂಬಲ್ ಹಾಕೊಂಡಿದ್ದೆ. ಹೌದು, ನೋಡಿದ್ದೆ. ಅದೇ ಹೀಲಿಂಗ್ ಆರೋಗ್ಯ ರಿಲೇಟೆಡ್. ಹೌದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಈಸ್ ನಮ್ಮ ಸಿಸ್ಟಮ್ ಅಲ್ಲಿ ತಗೊಂಡ್ರೆ ಧನ್ವಂತರಿ ಇದ್ದ ಹಾಗೆ. ಓಕೆ. ಆ ಥರ ಈ ಕಾರ್ಡು ಅಷ್ಟೇ. ಇಟ್ಸ್ ಎಜುಕೇಶನ್ಗೆ, ಲಾ, ಸ್ಕಾಲರ್ಶಿಪ್ಪು, ಫೇಟು, ಕರ್ಮ, ಹೀಲಿಂಗು, ಹೆಲ್ತ್ ಎಲ್ಲ ರಿಲೇಟ್ ಆಗುತ್ತೆ ಇದಕ್ಕೆ. ಈ ಕಾರ್ಡ್ ಬಂತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 6ನೇ ಮನೆಯಲ್ಲಿ ಈ ಕಾರ್ಡ್ ಬಂತು ಅಂತಂದ್ರೆ ಯು ಹ್ಯಾವ್ ಟು ಗೋ ಅಂಡ್ ಕನ್ಸಲ್ಟ್ ಸಮ್ ಡಾಕ್ಟರ್ಸ್ ಅಂತ ಆನ್ಸರ್ ಬರುತ್ತೆ. ಓಕೆ. ಹೀಲಿಂಗ್ ಮಾಡ್ಕೋಬೇಕು, ಹೋಗಿ ಕನ್ಸಲ್ಟೇಷನ್ ಮಾಡಬೇಕು, ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತದೆ. ಓಕೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಕಾರ್ಡ್. ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಟೋತ್ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ಸಮ್ ಕರ್ಮ. ಕರ್ಮ ಅಂತಂದ್ರೆ ಹೇಗೆ ಅಂತಂದ್ರೆ ಈಸ್ ಕನೆಕ್ಟೆಡ್ ನಮ್ಮಲ್ಲಿ ಚಿತ್ರಗುಪ್ತ ಇಲ್ವಾ, ಅದಕ್ಕೂ ಕನೆಕ್ಟ್ ಆಗುತ್ತೆ. ಓಕೆ. ಟೈಮ್ ಕೀಪರ್ ಈಸ್ ಲಾರ್ಡ್ ಆಫ್ ಟೈಮ್. ಓಕೆ. ಯಮಧರ್ಮರಾಯ, ಚಿತ್ರಗುಪ್ತ, ಹೆಲ್ತ್ ರಿಲೇಟೆಡ್ ಟೋಟಲ್ ಅವರ್ ಕಂಟ್ರೋಲ್ ಇರುತ್ತೆ. ಸೊ ಈಸ್ ಪ್ಯಾಟರ್ನ್ ಆಫ್ ಹೀಲರ್. ಓಕೆ. ಅವ್ರಿಗೆ ಚೆನ್ನಾಗಿರೋದಕ್ಕೂ ಹಾಳಾಗೋದಕ್ಕೂ ಈ ಕಾರ್ಡ್ ಮೆಡಿಟೇಟ್ ಮಾಡಿದ್ರೆ ಅವ್ರಿಗೆ ಹೀಲಿಂಗ್ ಎಲ್ಲ ಆಗುತ್ತೆ. Okay. This is the first card which I have taken attunement by one doctor. Okay. ಇದೆಲ್ಲದಕ್ಕಿಂತ ಮುಂಚೆ ಈ ಕಾರ್ಡ್ ನಾನು ಮೆಡಿಟೇಟ್ ಮಾಡಿದ್ದು ನಂದು ಜೀವನದಲ್ಲಿ ಫಸ್ಟ್ ಟೈಮ್. ಓಕೆ. ಹೀಲಿಂಗ್ ಮಾಡೋದು ನಂದು ಹೀಲಿಂಗೇ ಮೈನ್ ಇಂಟೆನ್ಷನ್ ಇತ್ತಲ್ಲ. ಅವಾಗ ಒಬ್ರು ಅವರು ಆಯುರ್ವೇದಿಕ್ ಡಾಕ್ಟ್ರು ಇದನ್ನ ನಾನು ಕಾರ್ಡ್ ಕೊಟ್ಬಿಟ್ಟು ಇದನ್ನ ನೀನು ಮೆಡಿಟೇಟ್ ಮಾಡು ಅಂತ ಕೊಟ್ಟರು. ಅವತ್ತಿಂದ ನಂದು ಹೀಲಿಂಗ್ ತುಂಬಾ ಸಕ್ಸಸ್ ಆಗ್ತಾ ಬಂತು. ಓಕೆ. ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಕಾರ್ಡ್ ಫಾರ್ ಹೀಲರ್ಸ್. ಓಕೆ. ಅಂಡ್ ಡಾಕ್ಟರ್ಸ್. ನೆಕ್ಸ್ಟ್ ಕಾರ್ಡ್ ನಂಬರ್ 6. ಇದು ಒಂಥರ ಕನ್ನಡಿ ಇದ್ದಂಗೆ ಕಾಣುತ್ತಾ? ಹೌದು. ಹೌದು, ಹ್ಯಾಥೋರ್ ಅಂತ ಹೇಳ್ತಾರೆ ಇದಕ್ಕೆ. ಕಾರ್ಡ್ ನಂಬರ್ 6 ಹ್ಯಾಥರ್. ಇಟ್ ಇಸ್ ಎ ಮಿರರ್ ಅಂತಾನೆ ಹಾಕಿದ್ದಾರೆ. ಓಕೆ. ಓಕೆ. ಕನ್ನಡಿ ಅಂತ. ಗಾಡೆಸ್ ಆಫ್ ಬ್ಯೂಟಿ ಹೆಣ್ಮಕ್ಳಿಗೆ ಈ ಕಾರ್ಡು ಆಯ್ತಾ. ಲವ್ ಅಂಡ್ ಸ್ಟ್ರೆಂತ್, ಪ್ಯಾಟ್ರೋನೆಸ್ ಆಫ್ ವುಮನ್. ಈ ಕಾರ್ಡ್ ಬಂತು. 1ನೇ ಕಾರ್ಡು ಯಾರ ಗಂಡಸರು ಬಂದು ಕೇಳಿದ್ರು ಅಂದ್ರೆ ಅವ್ರಿಗೆ ಫಿಮಿನೈನ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ, ಹೆಂಗರಳು ಜಾಸ್ತಿ ಇದೆ ಅಂತ, ಸಾಫ್ಟ್ನೆಸ್. ಓಕೆ. 1ನೇ ಮನೆಯಲ್ಲಿ ಬಂದ್ರೆ ಹೌದು. ಈ ಕಾರ್ಡ್ ಈಗ ಫಾರ್ ಎಕ್ಸಾಂಪಲ್ ಯಾರೋ ಜೆಂಟ್ಸ್ ಬಂದ್ರು 1ನೇ ಮನೆಯಲ್ಲಿ ಈ ಕಾರ್ಡ್ ಬಂತು ಅಂತಂದ್ರೆ ಹಿ ಈಸ್ ಹ್ಯಾವಿಂಗ್ ಸಮ್ ವೆರಿ ಸಾಫ್ಟ್ನೆಸ್. ಓಕೆ. ಅಂದ್ರೆ ನಾಟ್ ಲೇಡೀಸ್ ಅಂತ ಫಿಮೇಲ್ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಆ ಒಂದು ಮನಸ್ಸು ಹೆಂಗರಳು ಮನಸ್ಸು ಜಾಸ್ತಿ ಇರುತ್ತೆ. ದೇರ್ ಆರ್ 2 ಕ್ಯಾರೆಕ್ಟರ್ಸ್ ಇನ್ ಎವರಿಬಡೀಸ್. ಒಂದು ಮೇಲ್ ಕ್ಯಾರೆಕ್ಟರ್ ಅಂಡ್ ಫಿಮಿನೈನ್ ಕ್ಯಾರೆಕ್ಟರ್ ಎರಡೂ ಇರುತ್ತೆ. ಈ ಕಾರ್ಡ್ ಫಸ್ಟ್ ಹೌಸಿಗೆ ಬಂದ್ರೆ ದೇ ಆರ್ ಮೋರ್ ಟುವರ್ಡ್ಸ್ ಫಿಮಿನೈನ್ ಕ್ಯಾರೆಕ್ಟರ್. ಅಂದ್ರೆ ನರ್ಚರಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ, ಒಂದು ಒಳ್ಳೆ ಇದಿರುತ್ತೆ ಅಂತ ಹೇಳ್ಬೋದು. ಇಟ್ ಇಸ್ ಎ ಗಾಡೆಸ್ ಆಫ್ ಬ್ಯೂಟಿ, ಲವ್, ಸ್ಟ್ರೆಂತ್ ಅಂಡ್ patroness of woman. This is also fixed card. ಇದು ಪವರ್ ಅಂತ. This is a power card. And ಇಲ್ಲಿ ಒಂದು ಹೈರೋಗ್ರೈಫ್ ಅಂತ ಇದೆ ನೋಡಿ, ಇದು ಪವರ್. ಓಕೆ. ಫಾರ್ಚುನೇಟ್, ನರಿಶ್ಮೆಂಟ್, ಫೆಮಿನಿಟಿ. ಫೆಮಿನಿಟಿ ಅಂದ್ರೆ ಫಿಮೇಲ್. ಅಸ್ಟ್ರಾಲಜಿ. ಈ ಕಾರ್ಡ್ ಅಸ್ಟ್ರಾಲಜಿನೂ ರೆಫರ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಬಂದು 1ನೇ ಕಾರ್ಡ್ ಬಂತು ಅಂತಂದ್ರೆ ಯು ಹ್ಯಾವ್ ಟು ಕನ್ಸಲ್ಟ್ ಸಮ್ ಅಸ್ಟ್ರಾಲಜಿ. ಕನ್ಸಲ್ಟಿಗೆ ಬಂದಿದ್ದಾರೆ, ಏನೋ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ಬೋದು ಇದಕ್ಕೆ. ಅಂಡ್ ಆರ್ಗನೈಸೇಷನ್, ಕಾನ್ಫಿಡೆನ್ಸ್, ಇದೆಲ್ಲ ಬಂದ್ರೆ ವೆರಿ ವೆರಿ ಪಾಸಿಟಿವ್ ಕಾರ್ಡು. ಇದರೊಳಗಡೆ ಆಲ್ಮೋಸ್ಟ್ ಎವ್ರಿ ಕಾರ್ಡ್ ಈಸ್ ಪಾಸಿಟಿವ್ ಎಕ್ಸೆಪ್ಟ್ ಸಮ್ ಕಾರ್ಡ್ಸ್ ವಿಚ್ ಇಸ್ ಸಮಟೈಮ್ಸ್ ಇಟ್ ಗೋಸ್ ಲೈಕ್ ದಿಸ್ ಆಲ್ಸೋ. ರಿವರ್ಸ್ ಹೋಗ್ಬಿಡುತ್ತೆ, ಹೀಗಿರೋ ಬದಲು ಹೀಗಾಗ್ಬಿಡುತ್ತೆ ಹಾಕೋ ಡಿಸ್ಪ್ಲೇ ಮಾಡುವಾಗ. ಅವಾಗ ವಿ ಹ್ಯಾವ್ ಟು ಆಸ್ಕ್, ಏನು ಅದು ರಿವರ್ಸ್ ಕ್ವಶನ್. ನಿಮ್ ಪ್ರಶ್ನೆ ಇದು ಪಾಸಿಟಿವ್ ಆದ್ರೆ ನೆಗೆಟಿವ್ ಇರುತ್ತೆ. ಓಕೆ. ಅಂದ್ರೆ ಈಗ ಅರೇಂಜ್ ಮಾಡುವಾಗ ರಿವರ್ಸ್. ಹೌದು, ಹಂಗೆ ಹಾಕುವಾಗ ಬೈ ಚಾನ್ಸ್ ಹಿಂಗ್ ಇಟ್ಬಿಟ್ರೆ ನಾನು ನಂಗೆ ಗೊತ್ತಿಲ್ದಂಗೆ ಅದು ಆನ್ಸರ್ ರಾಂಗ್. ಓಕೆ. ರಿವರ್ಸ್ ಆನ್ಸರ್ ಕೊಡ್ಬೇಕಾಗತ್ತೆ. ಓಕೆ. The Hathor is the card that at this level signifies the spiritual strength to be gained by making contact with the God force. ಅಂದ್ರೆ ಈ ತರ ಕಾರ್ಡ್ ಬಂದಾಗ ಯು ಹ್ಯಾವ್ ಟು ಕನೆಕ್ಟ್ ಟು ಯುವರ್ ಗಾಡ್. ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ, ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ, ನಿನ್ನ ಕುಲ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋ, ಇಲ್ಲ ನಿಂಗೆ ಇಷ್ಟ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳ್ತದೆ. ಓಕೆ. ದಿಸ್ ಇಸ್ 1ನೇ ಮನೆ ಬಂದ್ರೆ ಅದು, 2ನೇ ಮನೆಗೆ ಬಂದ್ರೆ ಫೈನಾನ್ಸ್ ಅಂತ ಹೇಳ್ಕೊಳ್ಳೋ ಹಂಗಿರೋದಿಲ್ಲ. ಇದು ಡಿಪೆಂಡ್ಸ್, ಒಂದೊಂದು ಮನೆಗೂ ಒಂದೊಂದು ರೀತಿ ಬರುತ್ತದೆ. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಹ್ಯಾಥೋರ್.
ನೆಕ್ಸ್ಟ್ ಕಾರ್ಡ್ ನಂಬರ್ 7 ನೆಪ್ತೀಸ್ ಅಂತ ಹೇಳ್ತಾರೆ. ಓಕೆ, ನೆಪ್ತೀಸ್ ಈಸ್ ಎ ಚಾರ್ಲಿ ಅಂತ ಹೇಳ್ತಾರೆ ಇದಕ್ಕೆ. ಇಟ್ ಇಸ್ ಎ ಹಿಡನ್ ಒನ್ ಅಂಡ್ ರಿವೀಲರ್, ಸಿಸ್ಟರ್ ಆಫ್ ಐಸಿಸ್. ಶಿ ಇಸ್ ದಿ ಸಿಸ್ಟರ್ ಆಫ್ ಕಾರ್ಡ್ ನಂಬರ್ 1 2. ಇವರಿಬ್ರು ಸಿಸ್ಟರ್ಸ್. ಓಕೆ, ಕಾಣುತ್ತೆ ಹಿಂಗೆ? ಕಾಣುತ್ತೆ. ಸಿಸ್ಟರ್ಸ್ ಇವರಿಬ್ರು. ಓಕೆ, ಅಂಡ್ ಶಿ ಈಸ್ ಆಲ್ಸೋ ವೈಫ್ ಆಫ್ ಸೆಟ್. ಕಾರ್ಡ್ ನಂಬರ್ 10. ಓಕೆ, ಇದ್ರೊಳಗಡೆ ಹಾಕಿದಾರಾ? ದ ಹಿಡನ್ ಒನ್ ಅಂಡ್ ಸಿಸ್ಟರ್ ಆಫ್ ವೈಫ್ ಆಫ್ ಸೆಟ್ ನೋಡಿ ಹಾಕಿದ್ದಾರೆ. ಮದರ್ ಆಫ್ ಅನುಬೀಸ್ ಇನ್ನೊಂದು ಕಾರ್ಡ್ ಇದೆ, ಅನುಬೀಸ್ ಅಂತ. ಅವರ ತಾಯಿ ಅನುಬೀಸ್ ಅಂತ ಒಂದು ಕಾರ್ಡ್ ಇದೆ. ಓಕೆ, ಅನುಬೀಸ್ ಅಂತಂದ್ರೆ ಇದು ಅನುಬೀಸ್ ಅಂತ ಕಾರ್ಡು. ಇದಕ್ಕೆ ತಾಯಿ, ಈ ಕಾರ್ಡ್ಗೆ ಇವಳು ತಾಯಿ. ಓಕೆ, ಆಮೇಲೆ ಈ ಕಾರ್ಡ್ಗೆ ಹೆಂಡತಿ, ವೈಫ್. ಓಕೆ, ದೇ ಆರ್ ಆಲ್ ಆಕ್ಚುಯಲ್ ರಿಲೇಶನ್ಶಿಪ್ ಇರುತ್ತೆ ಇಲ್ಲಿ ಒಂದಕ್ಕೊಂದು ಕಾರ್ಡ್ಗೆ. ಓಕೆ, ಈ ನೆಪ್ತೀಸ್ ಅನ್ನೋ ಕಾರ್ಡ್ ಬಂದ್ರೆ ಇಟ್ಸ್ ಎ ಮಿಸ್ಟಿಸಿಸಮ್, ರೆಸೆಪ್ಟಿವಿಟಿ, ಸೈಕಿಕ್ ಗಿಫ್ಟ್ಸ್. ಸೈಕಿಕ್ ಗಿಫ್ಟ್ ಅಂತಂದ್ರೆ ಅವ್ರಿಗೆ ಏನೋ ಒಂದು ರೀತಿಯ ಒಳ್ಳೆ ಯೋಚನೆಗಳು, ಸೈಕಾಲಜಿಕಲ್ ಗಿಫ್ಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ಇಂಟ್ಯೂಷನಲ್ ಪವರ್ ಇರುತ್ತೆ. ಬಂದ ತಕ್ಷಣ ಇಂಥವ್ರು ನೋಡಿದ ತಕ್ಷಣ ಹೀಗೆ ಅಂತ ಹೇಳ್ತಾರೆ. ದಟ್ ಇಸ್ ಎ ಸೈಕಿಕ್ ಗಿಫ್ಟ್. ಓಕೆ, ಅಂದ್ರೆ ಈಗ ಯಾವ್ದೋ ಹಳೇದು ಯಾವ್ದೋ ಜ್ಞಾಪಕ ಬರುತ್ತೆ, ಅದ್ಯಾವ್ದೋ ನೋಡ್ದಂಗೆ ಅನ್ಸುತ್ತೆ, ಈ ತರದ್ದೆಲ್ಲ ಇರುತ್ತಲ್ಲ, ಮುಂದೆ ಆಗೋದು ಗೊತ್ತಾಗ. ಅದು ಓಕೆ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಆ ತರ ಈ ಕಾರ್ಡ್ ಬಂದ್ರೆ ಸಿಕ್ಸ್ತ್ ಸೆನ್ಸ್ ಅಂತ ಲೆಕ್ಕ ಬರ್ಬೋದು. ಓಕೆ, ಅಂಡ್ ಶಿ ಇಸ್ ಎ ವೆರಿ ಪವರ್ಫುಲ್, ಶಿ ಇಸ್ ಎ ವೆರಿ ಪಾಸಿಟಿವ್ ಕಾರ್ಡ್. ಓಕೆ, ಇಟ್ಸ್ fixed, it is movable card, it is not a fixed card. And mysticism, it's a gift, psychic gift. ಈ ಕಾರ್ಡ್ ಇದೆ, 1ನೇ ನಂಬರ್ ಅಲ್ಲಿ ಇದು ಬಂದಿದೆ ಅಂದ್ರೆ ಅವ್ರಿಗೆ ಏನೋ ಒಂದು ಇಂಟ್ಯೂಷನ್ ಪವರ್ ಇದೆ ಅಂತ ಹೇಳ್ಬೋದು. ಓಕೆ, ಆ ಪರ್ಸನ್ ಯಾರ ಬಂದವ್ರಿಗೆ. 7th ಕಾರ್ಡ್ ಬಂದ್ರೆ ಅವರ ವೈಫ್ಗೆ ಆ ತರ ಪವರ್ ಇದೆ ಅಂತ ಹೇಳ್ಬೋದು, ಆಪೋಸಿಟ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಎ ವೆರಿ ಪೀಸ್, ಟ್ರ್ಯಾಂಕ್ವಿಲಿಟಿ ಅಂಡ್ ಸ್ಟ್ರಾಂಗ್ಲಿ ಎಕ್ಸ್ಪ್ರೆಸ್ಡ್ ಬೈ ನೆಪ್ತೀಸ್. ಈ ಕಾರ್ಡು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪೀಸ್ ಆಗಿರುತ್ತೆ, ಅಂದರೆ ಶಾಂತವಾಗಿರುತ್ತೆ ವಾತಾವರಣ. ಅಂಡ್ ಸ್ಟ್ರಾಂಗ್ಲಿ ಎಕ್ಸ್ಪ್ರೆಸ್ಡ್ ಬೈ ದಿಸ್ ನೆಪ್ತೀಸ್. ಮಿಸ್ಟಿಸಿಸಮ್ ಅಂತಂದ್ರೆ ಏನು? ಮ್ಯಾಜಿಕ್. ಓಕೆ, ಸಮಥಿಂಗ್ ಮೇ ಹ್ಯಾಪನ್ ಸಡನ್ಲಿ. ಓಕೆ, ದಟ್ ಈಸ್ ವಾಟ್. ಅಂದ್ರೆ ಯಾವ ಮನೆಯಲ್ಲಿ ಬಂದಿರುತ್ತೆ ಅದರ ಮೇಲೆ ಡಿಪೆಂಡ್. ಹೌದು, ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಅಂಡ್ ದ ನಂಬರ್ ಹೌಸ್. ಓಕೆ, ಯಾವ ಹೌಸ್ ಅಲ್ಲಿ ಇರುತ್ತೆ, ಈಗ ಗ್ರಹಗಳು ಯಾವ ಹೌಸ್ ಅಲ್ಲಿ ಇದ್ರೆ ಯಾವ ಎಫೆಕ್ಟ್, ಅದೇ ರೀತಿ ಈ ಕಾರ್ಡ್ ಇಲ್ಲಿ ಬರುತ್ತೆ, ಆ ಎಫೆಕ್ಟ್ ಅನ್ನೋದು ಅಂತ ಗೊತ್ತಾಗುತ್ತೆ. ಹೌದು, ನೆಪ್ತೀಸ್ ಇಸ್ ಎ ಪವರ್ಫುಲ್ ಪಾಸಿಟಿವ್ ಕಾರ್ಡ್. ಓಕೆ, ಮೆಟೀರಿಯಲಿಸ್ಟಿಕ್ ಈ ತರ ಇರೋಗಳನ್ನ ಒಂದೊಂದನ್ನು ನಾವು 3 ತರನು ಹೇಳ್ಬೋದು. ಒಂದು ಸ್ಪಿರಿಚುಯಾಲಿಟಿ, 2ನೇದು ಸೈಕಾಲಜಿಕಲ್, 3ನೇದು ಮೆಟೀರಿಯಲಿಸ್ಟಿಕ್. ಓಕೆ, and meditation, how to do meditation, everything is displayed in this book. ಓಕೆ, ಹೇಗೆ ಮಾಡಬೇಕು, ಯಾವ ತರ ಮೆಡಿಟೇಟ್ ಮಾಡಬೇಕು, ಇದನ್ನ ಜೋಬಲ್ ಇಟ್ಕೋಬಹುದು, ಪರ್ಸಲ್ ಇಟ್ಕೋಬಹುದು, ಯಾವ್ದು ಎಲ್ಲ ಕಾರ್ಡನ್ನು ಎಕ್ಸೆಪ್ಟ್ ಸೆಟ್ ಕಾರ್ಡ್. ಕಾರ್ಡ್ ನಂಬರ್ 10. ಓಕೆ, ನೆಕ್ಸ್ಟ್ ಕಾರ್ಡ್ ನಂಬರ್ 8. ಓಕೆ, ದಿಸ್ ಇಸ್ ಕಾಲ್ಡ್ ಥಾ, PTAH. ಥಾ. P is silent here. ಇಟ್ಸ್ ಎ ಮಸೂನ್ ಸ್ಟೂಲ್ ಅಂತ ಹೇಳ್ತಾರೆ. ಇದು ಒಂದು ರೀತಿ ನಮ್ಗೆ ವಿಶ್ವಕರ್ಮ ಇದ್ದಂಗೆ. ಎಂಜಿನಿಯರ್ಸ್ ಅವ್ರು ಬಳಸುವಂತ ಆಯುಧಗಳು, ಆರ್ಕಿಟೆಕ್ಚರ್ ಓಕೆ, ಆರ್ಕಿಟೆಕ್ಚರ್ ಆಫ್ ದಿ ಯೂನಿವರ್ಸ್. ಓಕೆ, ಪ್ಯಾಟ್ರನ್ ಆಫ್ ಮೆನ್. ಓಕೆ, ಜೆಂಟ್ಸ್ ತರ ಇದು ಒಂಥರ ಒಳ್ಳೇದು. ಇದು ಇಟ್ಸ್ ಎ ಫಿಕ್ಸೆಡ್ ಕಾರ್ಡ್. ಇದು ಏನು ಹೇಳುತ್ತೆ ಅಂತಂದ್ರೆ ಕ್ರಾಫ್ಟ್ಮನ್ಶಿಪ್. ಓಕೆ, ಓಕೆ, ಪರ್ಸನ್ಗೆ ಯಾವ ತರ. ಹೌದು, ಇದನ್ನ ಇಂಪ್ರೂವ್ ಹೇಗೆ ಮಾಡ್ಕೋಬೇಕು. ಆರ್ ಯು ಹ್ಯಾವ್ ಟು ಮನೆ ಕಟ್ಟೋ ಇದು ಇದೆ ಅಂತಂದ್ರೆ ಆಪರ್ಚುನಿಟಿ ಸಿಗುತ್ತೆ ನಿಮ್ಗೆ ಮನೆ ಕಟ್ಟೋದಕ್ಕೆ, ಪಾಸಿಬಿಲಿಟೀಸು. ಅಂಡ್ ಇಟ್ ಇಸ್ ಆಲ್ಸೋ ವೆರಿ ಪವರ್ಫುಲ್. ಇದನ್ನ ನಾವು ಹೀಲಿಂಗಿಗೆ ನಾವು ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ. ಇದನ್ನ ಮೆಡಿಟೇಷನ್ ಜಾಸ್ತಿ ಮಾಡಲ್ಲ. ಜಾಸ್ತಿ ಮಾಡೋದು ಇಲ್ಲಿ ತನಕ ಇಷ್ಟು ಕಾರ್ಡು. ಓಕೆ, ಇದ್ರೊಳಗಡೆ ಇನ್ನೊಂದು 2-3 ಕಾರ್ಡ್ ಇದೆ, ಅದನ್ನು ಮೆಡಿಟೇಟ್ ಮಾಡ್ಬೋದು. ಈ ಕಾರ್ಡ್ನ ಜಾಸ್ತಿ ಮೆಡಿಟೇಟ್ ಮಾಡಕ್ ಹೋಗಲ್ಲ. ಓಕೆ,
meaning during the course of its inquiry, journey back to its creator, the soul or spirit advances through many experiences. Each constructive lesson that is learned represents the brick. ಒಂದೊಂದು ನಾವು ಮೇಲಕ್ಕೆ ಬರಬೇಕು ಅಂತಂದ್ರೆ ನಮ್ದು ಜೀವನದಲ್ಲಿ ಹೇಗೆ ಒಂದೊಂದೇ ಮೆಟ್ಲು ಏರ್ಕೊಂಡ್ ಬಂದಿದ್ದೀವೋ ಆ ರೀತಿ ಒಂದೊಂದು ಆದ್ಮೇಲೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗತ್ತೆ ಅಂತ ಹೇಳ್ಬೋದು. ಒಂದನೇ ಮನೆ ಬಂದ್ರೆ ಯು ಹ್ಯಾವ್ ಟು ಗ್ರೋ, ಸ್ಲೋ ಆಗಿ ಗ್ರೋತ್ ಆಗತ್ತೆ, ಯು ಹ್ಯಾವ್ ಟು ಟೇಕ್ ಪಾಸಿಟಿವ್ ಸ್ಟೆಪ್ಸ್ ಓಕೆ ಅಂತ ಹೇಳ್ಬೋದು. ಓಕೆ, ಅದು ಯಾವ ಮನೆ ಬರುತ್ತೆ ಕ್ವಶನ್? ಹೌದು, ಡಿಪೆಂಡ್ ಆನ್ ದಿ ಕ್ವಶನ್ ನಂಬರ್ ವೇರ್ ಇಟ್ ಫಾಲ್ಸ್. ಓಕೆ, ಈಗ ಇದು 6ನೇ ಮನೇನೋ 5ನೇ ಮನೇನೋ ಮಕ್ಕಳದ ಯಾವ್ದೋ ಒಂದು, ಹೌದು, ಆ ಮನೆಗೆ ಬಂದ್ರೆ ಹೌಸಿಗೆ ಬಂದ್ರೆ ನಿಧಾನಕ್ಕೆ ಮಕ್ಕಳಾಗತ್ತೆ ಅಂಡ್ ಯು ಹ್ಯಾವ್ ಟು ಟೇಕ್ ಸಮ್ ಪಾಸಿಟಿವ್ ಸ್ಟೆಪ್ಸ್ ಫಾರ್ ಚೈಲ್ಡ್ ಬರ್ತ್ಗೋಸ್ಕರ. ಓಕೆ, ಟೋಟಲಿ ಕ್ರಾಫ್ಟ್ ಮನ್ ಮಾಡಬೇಕು. ಓಕೆ, ನಂಬರ್ 9, ದಿಸ್ ಇಸ್ ಕಾಲ್ಡ್ ಅನುಬೀಸ್ ಅಂತ, ANUBIS. ಓಕೆ, ಅನುಬೀಸ್ ಅಂತಂದ್ರೆ ಇದು ಒಂದು ಡಾಗ್ ಇದ್ದಂಗೆ. Anubis is a jackal or haunting dog. Okay. Jackal or haunting dog. This is a protector and guardian, the divine jester and opener of the ways. ಈ ಕಾರ್ಡ್ ಎಲ್ಲರ ಬಂತು ಅಂತಂದ್ರೆ you are waiting for something. Somebody is protecting you. Okay. ಈಗ ನಿಮ್ಗೆ ನಿದ್ದೆ ಬರ್ತಿಲ್ಲ ಅಂತಂದ್ರೆ ಇದನ್ನ ರಾತ್ರಿ ನಿಮ್ಮ ಮನೆಯಲ್ಲಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ವಿಲ್ ಗೋ ಫಾರ್ ಎ ಡೀಪ್ ಸ್ಲೀಪ್. ಬ್ಯಾಡ್ ಇದು ಬೀಳೋದಿಲ್ಲ. ಓಕೆ, ಅನುಬೀಸ್ ಅಂತ ಇಟ್ಕೊಂಡ್ರೆ ಓಕೆ, ಕೆಟ್ಟ ಕನ್ಸು ಬೀಳೋದಿಲ್ಲ. ಯು ಆರ್ ಗಾರ್ಡಿಯನ್, ಒಂದು ಗಾರ್ಡಿಯನ್ ಏಂಜಲ್ ಆರ್ ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಪ್ರೊಟೆಕ್ಷನ್ ವಿತ್ ದಿಸ್ ಕಾರ್ಡ್. ಅಂಡ್ ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಅಂಡ್ ಇಟ್ ಇಸ್ ಏನೋ ಒಂದು ದಾರಿ ತೋರಿಸುತ್ತೆ ನಿಮ್ಗೆ. ಅದನ್ನ ಹಿಡ್ಕೊಂಡ್ರೆ ನಿಮ್ಗೆ ಏನೋ ಕ್ವಶನ್ ಬಂದ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗಲ್ಲ, ಈ ಕೆಲವು ಸಮಯ ಏನೋ ಮಾಡೋಕ್ಕೂ ಗೊತ್ತಾಗಲ್ಲ ಅಂತ ಇದ್ದಾಗ ಈ ಕಾರ್ಡ್ನ ನೀವು ಮೆಡಿಟೇಟ್ ಮಾಡಿ ನಿಮ್ಮ ಮಲ್ಕೊಳ್ಳೋ ಟೈಮಲ್ಲಿ ಹಾಸಿಗೆ ಕೆಳಗಡೆ ಇಟ್ಕೊಂಡ್ರೆ ಯು ವಿಲ್ ಗೆಟ್ ಸಮ್ ವೇಸ್. ಒಂದು ಆನ್ಸರ್ ಸಿಗುತ್ತೆ, ಹೀಗೆ ಮಾಡು ಅಂತ ಹೇಳಿ. ದಾರಿಗಳು ಓಪನ್ ಆಗುತ್ತೆ. ಯು ವಿಲ್ ಬಿ ಗೈಡೆಡ್ ಬೈ ದಿಸ್ ಕಾರ್ಡ್. ಓಕೆ, ಅನಿಮಲ್ಸ್ ನ ಕೆಲವೊಂದ್ಸಲ ಗೈಡ್ ಮಾಡೋದಕ್ಕೆ ಮೊದಲು ಬಳಸ್ತಾ ಇದ್ರು. ಕಾರಣ ಈಗ ಪ್ರಕೃತಿನಲ್ಲಿ ಏನೋ ಚೇಂಜಸ್ ಆದ್ರೂ ಅದು ದಾರಿ ಅನಿಮಲ್ ಫಾಲೋ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅನಿಮಲ್ಸ್ ನ ಇಟ್ಕೊಂಡಿದ್ದಾರೆ. ಇದು ಜಾಕಲ್ ಆರ್ ಹಾಂಟಿಂಗ್ ಡಾಗ್. ಓಕೆ, ಹಂಟಿಂಗ್ ಡಾಗ್, ಬೇಟೆ ನಾಯಿ. ಓಕೆ, ಇಟ್ಸ್ ಎ ಪ್ರೊಟೆಕ್ಟರ್. ದಿಸ್ ಕಾರ್ಡ್ ಈಸ್ ಎ ಡಿಪ್ಲೊಮೆಸಿ, ನಾವಿಗೇಷನ್, ಹ್ಯೂಮರ್, ಪ್ರೊಟೆಕ್ಷನ್ ಎಟ್ ಆಲ್ ಲೆವೆಲ್ಸ್. ಈ ಫಾರ್ ಎಕ್ಸಾಂಪಲ್ ಇದು 6ನೇ ಮನೆಯಲ್ಲಿ ಬಂತು ಅಂದ್ರೆ ನಿಮ್ಗೆ ಯಾರು ಶತ್ರುಗಳು ಇಲ್ಲ, ಯಾರೇ ಬಂದ್ರು ಅವ್ರು ಯು ಆರ್ ಪ್ರೊಟೆಕ್ಟೆಡ್ ಅಂತ. ಓಕೆ, ಹೆಲ್ತ್ ಅಷ್ಟೇ, ಇದು 6ನೇ ಮನೆಯಲ್ಲಿ ಹೆಲ್ತ್ ಚೆನ್ನಾಗಿದೆ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಸ್ವಲ್ಪ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು ಅಂತ ಅಷ್ಟೇ. ಅಂದ್ರೆ ಈಗ 4ನೇ ಮನೆಯಲ್ಲಿ ಬಂತು ಅಂತಂದ್ರೆ ನಿಮ್ಮ ಮನೆ ಪ್ರೊಟೆಕ್ಷನ್ ಆಗಿದೆ, ನಿಮ್ಗೆ ಯಾವ್ದೇ ಲೀಗಲ್ ಆಗಿ ಇದಾಗಿ ಪ್ರಾಬ್ಲಮ್ ಆಗಿಲ್ಲ ಅಂತ. ಈಗ ನಿಮ್ ಲೀಗಲ್ ಆಗಿ ಪ್ರಾಬ್ಲಮ್ ಇತ್ತು ಅನ್ನೋ ಟೈಮಿಗೆ ನೀವು ಬಂದಾಗ ಇದು 4ನೇ ಮನೆಗೆ ಬಂದ್ರೆ ಯು ಹ್ಯಾವ್ ಟು ಗೋ ಫಾರ್ ಲಾ. ಲೀಗಲ್ ಹೋಗಿ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಅಂಡ್ ಡೂ ದ ಮೆಡಿಟೇಷನ್ ಆನ್ ದಿಸ್ ಕಾರ್ಡ್. ಓಕೆ, ಯು ವಿಲ್ ಬಿ ಗೆಟಿಂಗ್ ವೆರಿ ಪವರ್ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ, ಲೀಗಲಿ ಸಕ್ಸಸ್ ಸಿಗುತ್ತೆ. ಓಕೆ, ನಿಮ್ಗೆ ಹೇಳಿದೆ ಅಲ್ಲ, ಲೀಗಲ್ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಈ ಕಾರ್ಡ್. ಗೊತ್ತಾಯ್ತು, ಲಾಸ್ಟ್ ಟೈಮ್ ಮಾತಾಡಿದ್ದೆ. ಈಗ 10th one set card. 10th card number 10. It is called set, SET. Okay. ಈ ಕಾರ್ಡು ಆಕ್ಚುಲಿ ಬ್ಲ್ಯಾಕ್ ಅಲ್ಲಿ ಇರುತ್ತೆ, ಕೆಲವು ಕಡೆ ಬ್ಲ್ಯಾಕ್ ಅಲ್ಲೂ ಪ್ರಿಂಟ್ ಮಾಡಿರ್ತಾರೆ. ಇದು ಬ್ಲ್ಯಾಕ್ ಈಸ್ ನಾಟ್ ಸ್ವಲ್ಪ ಕೆಲವ್ರಿಗೆ ಇದಾಗತ್ತೆ ಅಂತ ಹೇಳಿ ದೇ ಹ್ಯಾವ್ ಮೇಡ್ ಇಟ್ ಆಸ್ ರೆಡ್. ಬ್ಲ್ಯಾಕ್ ಕಲರ್ ಈ ಕಾರ್ಡ್ ಇರುತ್ತೆ. ಬಿಕಾಸ್ ಶನಿ ಈಸ್ ಬ್ಲ್ಯಾಕ್, ಯು ನೋ. ಬ್ಲ್ಯಾಕ್ ಆರ್ ಬ್ಲೂ ಅಲ್ವಾ, ಶನಿ, ಸ್ಯಾಟರ್ನ್. So it represents Saturn in our mythology or in our astrology. Okay. So Saturn is a fiction type, Typhonia, animal, prince of darkness. Oh, darkness. Prince of darkness, and he is the enemy of Osiris. ಇವ್ರಿಗೆ ಆಪೋಸಿಟ್ ಎನಿಮಿ. ಸೂರ್ಯನಿಗೆ ಹಂಗೆ ಶನಿ ಆಪೋಸಿಟ್, ಅಪ್ಪ ಮಕ್ಕಳು ಹಾಗೆ. ಓಕೆ, ಓಕೆ. ಈ ಕಾರ್ಡ್ ಬಂದ್ರೆ ದಿಸ್ ಇಸ್ ಎ ಮೂವಬಲ್ ಕಾರ್ಡ್, ಹೀಗೆ ಪರ್ಮನೆಂಟ್ ಆಗಿರೋದಿಲ್ಲ. ಏನೋ ಬಂತು, ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತಂದ್ರೆ ದಿಸ್ ಕಾರ್ಡ್ ಮೂವಬಲ್. ಈಗ ಇವತ್ತು ಪರಿಸ್ಥಿತಿ ನಾಳೆ ಚೇಂಜ್ ಆಗ್ಬೋದು ಅಂತ ಹೇಳ್ಬೋದು.
ಈ ಕಾರ್ಡ್ ಏನಾದ್ರು ನಿಮ್ಗೆ 6ನೇ ಮನೆಯಲ್ಲಿ ಬಂದ್ರೆ ಅಥವಾ 7ನೇ ಮನೆಯಲ್ಲಿ ಬಂದ್ರೆ ಅಥವಾ 1ನೇ ಮನೆಯಲ್ಲಿ ಬಂದ್ರೆ ಯಾವುದೇ ಮನೆಯಲ್ಲಿ ಬಂದ್ರು ದಟ್ ಈಸ್ ಎ ಬ್ಲಾಕೇಜ್. ನಿಮ್ಗೆ ಆ ಒಂದು ಏರಿಯಾದಲ್ಲಿ ಬ್ಲಾಕ್ ಆಗಿದೆ. ಸಂಬಡಿ ಈಸ್ ಡನ್ ಸಮಥಿಂಗ್. ಬ್ಲಾಕ್ ಮ್ಯಾಜಿಕ್ ಮಾಡಿರ್ಬೋದು, ಸಮ್ ಸ್ಪಿರಿಟ್ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು. ಈಗ 4ನೇ ಮನೆ ಬಂದ್ರೆ ಮನೆ ಕಟ್ಟುವಾಗ ನಿಮ್ಗೆ ಅಲ್ಲಿ ಬ್ಲಾಕೇಜಸ್ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲಿ ಯು ಹ್ಯಾವ್ ಟು ಟೇಕ್ ಒನ್ ಮೋರ್ ಕಾರ್ಡ್. ಅವಾಗ ವಿಲ್ ಗೆಟ್ ದಿ ಆನ್ಸರ್. ಪ್ರೊಫೆಷನ್ ಅಂತ ಬಂದಾಗ್ಲೂ ಅದು ಯಾವ ಮನೆಗೆ ಬಂತು ಅಂದ್ರೆ ಪ್ರೊಫೆಷನ್, ಅದಕ್ಕೆ ಪರಿಹಾರ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆ, ದಿಸ್ ಇಸ್ ಆಕ್ಚುಲಿ ಇಟ್ ಇಸ್ ಎ ಅಪೋಸಿಷನ್, ಡಿಲೇ, ಪ್ರಾಬ್ಲಮ್ಸ್ ಎಟ್ ಆಲ್ ಲೆವೆಲ್ಸ್. ಈ ಕಾರ್ಡ್ ಬಂದ್ರೆ ಎಲ್ಲಾ ಕೆಲಸಗಳು ಸ್ಲೋ, ಎಲ್ಲಾ ಕೆಲಸಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಮ್ಮಲ್ಲಿ ನಾವು ಸ್ಯಾಟ್ರನ್ ಹೇಳ್ತೀವಲ್ವಾ, ಎಲ್ಲಿ ಸ್ಯಾಟ್ರನ್ ಬಂದ್ರು ಏನೋ ಪ್ರಾಬ್ಲಮ್, ಕೇತು ಬಂದ್ರು ಪ್ರಾಬ್ಲಮ್, ರಾಹು ಬಂದ್ರು ಪ್ರಾಬ್ಲಮ್. ಹಾಗೆ ದಿಸ್ ಕಾರ್ಡ್ ಇಸ್ ಲೈಕ್ ದಟ್. ಓಕೆ, ಇದನ್ನ ನಾವು ಮೆಡಿಟೇಟ್ ಮಾಡಕ್ಕೆ ಕೊಡೋದಿಲ್ಲ, ಬಿಕಾಸ್ ಎವ್ರಿಥಿಂಗ್ ವಿಲ್ ಗೆಟ್ ಡಿಲೇಡ್. ಓಕೆ ಓಕೆ